Okay, so let us start with the new topic of organic chemistry. That is a very basic ಅಂತನೂ ಕೂಡ ಅನ್ಬೋದು. Okay, so that is unit 14 biomolecules. Another chapter easy ಐತಿ. Okay, so let us start with it. Biomolecules. So biomolecules ಅಂದ್ರೆ ಏನಂತ ಹೇಳ್ತೀವಿ? So ಏನಂತ ಹೇಳ್ತೀವಿ? Biomolecules are the organic compounds which are essential components of living organisms. ಒಂದು ಲಿವಿಂಗ್ ಆರ್ಗಾನಿಸಮ್ಸ್ಗೆ ಒಂದು ಎಸೆನ್ಷಿಯಲ್ ಕಾಂಪೋನೆಂಟ್ ಏನಿರ್ತದಲ್ಲ ದಟ್ ಈಸ್ ವಾಟ್ ಬಯೋಮಾಲಿಕ್ಯೂಲ್ಸ್ ಅಂದ್ರೆ ನಮ್ಮ ಲಿವಿಂಗ್ ಆರ್ಗಾನಿಸಮ್ಗೆ ಬೇಕಾಗಿರುವಂತಹ ಕಾಂಪೋನೆಂಟ್ಸ್. ಓಕೆ, ಅಂಥ ಕಾಂಪೋನೆಂಟ್ಸ್ಗೆ ನಾವು ಏನಂತ ಕೂಡ ಕರಿಬಹುದು, ಬಯೋಮಾಲಿಕ್ಯೂಲ್ಸ್ ಅಂತ ಕರಿಬಹುದು. ಸೊ ದೇ ಆರ್ ಮೇಡ್ ಆಫ್ ಇನ್ಆರ್ಗ್ಯಾನಿಕ್ ಕಾಂಪೌಂಡ್ಸ್ ಲೈಕ್ ಕಾರ್ಬನ್, ಹೈಡ್ರೋಜನ್, ನೈಟ್ರೋಜನ್, ಇಟಿಸಿ. ಸೊ ಈ ಬಯೋಮಾಲಿಕ್ಯೂಲ್ಸ್ ಇದಿದ್ದು ಯಾವುದರಿಂದ ಮೇಡ್ ಆಗಿರ್ತಪ್ಪ ಅಂತಂದ್ರೆ ಕಾರ್ಬನ್, ಹೈಡ್ರೋಜನ್ ಮತ್ತು ನೈಟ್ರೋಜನ್. ಅಂಡ್ ದೇ ಆರ್ ಎಸೆನ್ಷಿಯಲ್ ಫಾರ್ ದ ಗ್ರೋತ್, ಸ್ಟ್ರಕ್ಚರ್ ಅಂಡ್ ರೀಪ್ರೊಡಕ್ಷನ್. ನಮ್ಮ ಲಿವಿಂಗ್ ಥಿಂಗ್ಸ್ ಒಳಗೆ, ನಮ್ಮ ಲಿವಿಂಗ್ ಆರ್ಗ್ಯಾನಿಸಮ್ಸ್ ಒಳಗೆ, ಅದು ಪ್ಲಾಂಟ್ ಆಗಿರ್ಬೋದು, ಅನಿಮಲ್ಸ್ ಆಗಿರ್ಬೋದು. ಸೊ ಆ ಅನಿಮಲ್ಸ್ ಆಗಿರ್ಬೋದು, ಪ್ಲಾಂಟ್ಸ್ ಆಗಿರ್ಬೋದು, ಅವರು ಗ್ರೋತ್ ಆಗಲಿಕ್ಕೆ ಈ ಎಸೆನ್ಷಿಯಲ್ ಇರುವಂತಹ ಕಾಂಪೋನೆಂಟ್ಸ್ ಅಂತ ಕರಿತೀವಿ ಬಯೋಮಾಲಿಕ್ಯೂಲ್ಸ್. ಅಂಡ್ ದೇ ಆರ್ ಮೇಡ್ ಅಪ್ ಆಫ್ ಕಾರ್ಬನ್, ಹೈಡ್ರೋಜನ್ ಅಂಡ್ ನೈಟ್ರೋಜನ್. ಕಾರ್ಬನ್, ಹೈಡ್ರೋಜನ್, ನೈಟ್ರೋಜನ್ ಏನಾಗಿರ್ತಾವ ಇವಾಗ ಕೂಡಿರ್ತಾವ ಅಂತ ಹೇಳ್ತೀವಿ. And the biomolecules are carbohydrates, proteins, nucleic acid, lipids and vitamins. So ನಮ್ಮ ಬಾಡಿ ಒಳಗಾಗಿರ್ಬೋದು, ಪ್ಲಾಂಟ್ಸ್ ಬಾಡಿ ಒಳಗಾಗಿರ್ಬೋದು, ಬಹಳಷ್ಟು ಬಯೋಮಾಲಿಕ್ಯೂಲ್ಸ್ ಅದಾವ. ಕಾರ್ಬೋಹೈಡ್ರೇಟ್ಸ್, ಪ್ರೋಟೀನ್ಸ್, ನ್ಯೂಕ್ಲಿಕ್ ಆಸಿಡ್ಸ್, ಲಿಪಿಡ್ಸ್ ಮತ್ತು ವಿಟಾಮಿನ್ಸ್. ಓಕೆ, ಸೊ ಇವೆಲ್ಲ ಏನು ಮಾಡ್ತಪ್ಪ ಅಂತಂದ್ರೆ ಒಂದು ಲಿವಿಂಗ್ ಆರ್ಗ್ಯಾನಿಸಮ್ಸ್ ಆಗಿರ್ಬೋದು, ಹೌದಾ, ಒಂದು ಲಿವಿಂಗ್ ಥಿಂಗ್ಸ್ ಅನ್ನ ಒಂದು ಅದರದ ಗ್ರೋತ್ ಆಗ್ಲಿಕ್ಕೆ, ಅದರದ ಒಂದು ಸ್ಟ್ರಕ್ಚರ್ ಚೇಂಜ್ ಆಗ್ಲಿಕ್ಕೆ ಆಗಿರ್ಬೋದು, ರೀಪ್ರೊಡಕ್ಷನ್ ಅದರದ್ದೇ ಆಗಿರುವಂತ ಒಂದು ಕಾಪಿನ ರೆಡಿ ಮಾಡೋಕ್ಕಾಗಿರ್ಬೋದು. ಏನ ರೀಪ್ರೊಡಕ್ಷನ್ ಮೀನ್ಸ್ ಓಕೆ, ಸೊ ಎಲ್ಲ ಏನೋ ಲೈಫ್ ಡೇ ಟು ಡೇ ಲೈಫ್ ಒಳಗುವಂತಹ ವರ್ಕ್ ಆಗಿರ್ಬೋದು, ಏನೋ ಎನರ್ಜಿ ಬೇಕಾಗ್ತೈತೆ. ಸೊ ಇದನ್ನೆಲ್ಲ ಕೊಡ್ಬೇಕಪ್ಪ ಅಂತಂದ್ರೆ ಆ ಒಂದು ಲಿವಿಂಗ್ ಥಿಂಗ್ಸ್ ಒಳಗೆ ಬಯೋಮಾಲಿಕ್ಯೂಲ್ಸ್ ಬೇಕೇ ಬೇಕು ಅಂತ ಹೇಳ್ತೀವಿ. ಸೊ ಅದ್ರೊಳಗೆ ಬಯೋಮಾಲಿಕ್ಯೂಲ್ಸ್ ಒಳಗೆ ಏನು ಬರ್ತಾವ? ಕಾರ್ಬೋಹೈಡ್ರೇಟ್ಸ್ ಬರ್ತದ, ಪ್ರೋಟೀನ್ ಬರ್ತದೆ, ನ್ಯೂಕ್ಲಿಕ್ ಆಸಿಡ್ ಬರ್ತದೆ, ಲಿಪಿಡ್ ಅಂಡ್ ವಿಟಾಮಿನ್ಸ್ ಇವೆಲ್ಲ ಬರ್ತವೆ. ಸೊ ಅದರೊಳಗೆ ಫಸ್ಟ್ ನಾವು ನೋಡ್ತೀವಿ ಕಾರ್ಬೋಹೈಡ್ರೇಟ್ಸ್ ಅಂತ. ಸೊ ಲೆಟ್ ಅಸ್ ಸ್ಟಾರ್ಟ್ ವಿತ್ ದ carbohydrates. So what are these carbohydrates? The carbohydrates may be defined as the optically active polyhydroxyaldehydes or ketones or compounds which produce this on hydrolysis. ನಾವು ಏನಂತ ಹೇಳ್ತೀವಿ? ಕಾರ್ಬೋಹೈಡ್ರೇಟ್ಸ್ ಅಂದ್ರೆ ಏನ್ ಹೇಳ್ತೀವಿ? These are the optically active compounds means what? ಏನಂತ ಹೇಳ್ತೀವಿ ಆಪ್ಟಿಕಲಿ ಆಕ್ಟಿವ್ ಕಾಂಪೌಂಡ್ಸ್ ಅಂದ್ರೆ which compounds which rotates plane polarized light. ಪ್ಲೇನ್ ಪೋಲರೈಸ್ಡ್ ಲೈಟ್ ಅನ್ನ ರೊಟೇಟ್ ಮಾಡುವಂತಹ ಕಾಂಪೌಂಡ್ ನಾವೇನಂತ ಕರಿತೀವಿ? ಆಪ್ಟಿಕಲಿ ಆಕ್ಟಿವ್ ಕಾಂಪೌಂಡ್ ಅಂತ ಕರಿತೀವಿ. ನಾವು ಹ್ಯಾಲೋ ಆಲ್ಕೇನ್ ಒಳಗೆ ಅದನ್ನ ಡಿಸ್ಕಸ್ ಮಾಡಿದೀವಿ, ಹೌದಿಲ್ರಿ? ಸೊ ಅದನ್ನ ದಿಸ್ ಆರ್ ಆಪ್ಟಿಕಲಿ ಆಕ್ಟಿವ್ ಪಾಲಿಹೈಡ್ರಾಕ್ಸಿ ಆಲ್ಡಿಹೈಡ್. ಪಾಲಿಹೈಡ್ರಾಕ್ಸಿ ಅಂದ್ರೆ OH, ಹೈಡ್ರಾಕ್ಸಿಲ್ ಗ್ರೂಪ್ ಜಾಸ್ತಿ ಇರ್ತಾವ. ಅಂಡ್ they may be an aldehydes or ketones. Aldehyde group ಗೊತ್ತಿದೆ ನಮ್ಗೆ, CHO group, keto group, C double bond O group. ಸೊ ಈ ಒಂದು ಇರುವಂತಹ ಒಂದು ಆರ್ಗ್ಯಾನಿಕ್ ಕಾಂಪೋನೆಂಟ್ ಗೆ ನಾವೇನಂತ ಕರಿಬಹುದು? ಕಾರ್ಬೋಹೈಡ್ರೇಟ್ಸ್ ಅಂತ ಕರಿಬಹುದು. ಸೊ ದಿಸ್ ಕಾರ್ಬೋಹೈಡ್ರೇಟ್ಸ್ ಆರ್ ದ ಆಪ್ಟಿಕಲಿ ಆಕ್ಟಿವ್ polyhydroxyaldehydes or ketones and these compounds may produce on hydrolysis. So ಈ ಕಾಂಪೌಂಡ್ಸ್ ಏನಾಗಬಹುದು? ಒಂದು ಹೈಡ್ರೋಲೈಸಿಸ್ ಅನ್ನ ಮಾಡಿ, ಹೈಡ್ರೋಲೈಸಿಸ್ ಮೀನ್ಸ್ ವಾಟ್? ಯಾವ ಒಂದು ಕಾಂಪೌಂಡ್ ಗೆ ಒಂದು ಪಾಲಿಮರ್ ಆಗಿರ್ಬೋದು, ಒಂದು ಯಾವುದೊಂದು ಮೈಕ್ರೋ ಮಾಲಿಕ್ಯೂಲ್ ಅಂತ ಹೇಳ್ಬೋದು, ಅದಕ್ಕೆ ನಾವು ಹೈಡ್ರೋಲೈಸಿಸ್ ಮಾಡಿ ವಾಟರ್ನ ಮಿಕ್ಸ್ ಮಾಡಿದಾಗ ಈ ಕಾರ್ಬೋಹೈಡ್ರೇಟ್ಸ್ ಏನಾಗ್ಬೋದು? ಫಾರ್ಮ್ ಆಗ್ಬೋದು ಅಂತ ಹೇಳ್ತೀವಿ. ಸೊ ಕಾರ್ಬೋಹೈಡ್ರೇಟ್ಸ್ ಆರ್ primarily produced by plants and from a very large group of naturally occurring organic compounds. So some of common examples are sugarcane, glucose, starch. ಸೊ ಈ ಕಾರ್ಬೋಹೈಡ್ರೇಟ್ಸ್ ನಾವು ಪ್ರೈಮರ್ಲಿ ಏನ್ ಮಾಡ್ಬೋದು? ಪ್ಲಾಂಟ್ಸ್ ಇಂದ ಏನ್ ಮಾಡ್ತೀವಿ? ಎಕ್ಸ್ಟ್ರಾಕ್ಟ್ ಮಾಡ್ತೀವಿ. ಪ್ಲಾಂಟ್ ದಿಂದ ನಮ್ಗೆ ಏನ್ ಸಿಗ್ತಾವ? ಕಾರ್ಬೋಹೈಡ್ರೇಟ್ಸ್ ಸಿಗ್ತಾವ. ಸೊ ಮೋಸ್ಟ್ ಆಫ್ ದ ಥಿಂಗ್ಸ್ ನಾವು ನ್ಯಾಚುರಲಿ ಆಕರಿಂಗ್ ಕಂಪೌಂಡ್ಸ್ ಇಂದ ಏನ್ ಮಾಡ್ತೀವಿ? ಅದನ್ನ ತಗೊಂತೀವಿ. ಸೊ ಶುಗರ್ ಕೇನ್ ಆಗಿರ್ಬೋದು, ಶುಗರ್ ಕೇನ್ ಒಳಗೆ ಸುಕ್ರೋಸ್ ಇರ್ತದೆ, ಗ್ಲೂಕೋಸ್, ಸ್ಟಾರ್ಚ್. ಸೊ ಇವೆಲ್ಲ ಏನು ಕಾರ್ಬೋಹೈಡ್ರೇಟ್ಸ್ ಗೆ ಎಕ್ಸಾಂಪಲ್ ಅಂತ ಹೇಳ್ತೀವಿ. So the general formula of this carbohydrates is CxH2OY ಅಂತ ಹೇಳಿ. ಸೊ ಕಾರ್ಬನ್ ಒಂದಿಷ್ಟು ಅಮೌಂಟ್ ಕಾರ್ಬನ್ ಇರ್ತದ, ಆಮೇಲೆ ಏನಿರ್ತದಪ್ಪ ಅಂತಂದ್ರೆ ಒಂದಿಷ್ಟು ವಾಟರ್ ಮಾಲಿಕ್ಯೂಲ್ಸ್ OH ಆಗಿರ್ಬೋದು, H ಆಗಿರ್ಬೋದು, ಇವೆಲ್ಲ ಇರ್ತಾವ. ಸೊ ದಿಸ್ ಇಸ್ ದ ಜನರಲ್ ಫಾರ್ಮುಲಾ CxH2OY and are considered as a hydrates of carbon. So the name carbohydrates was derived. So ಇವು ಹೆಂಗ್ ಬಂದಿರ್ತಾವ ಅಂತಂದ್ರೆ
ಹೈಡ್ರೇಟ್ಸ್ ಅಂತ ಹೇಳಿ ಕನ್ಸಿಡರ್ ಮಾಡ್ತೀವಿ. ಸೊ ಅದಕ್ಕೆ ನೇಮ್ ಇಸ್ ವಾಟ್ ಕಾರ್ಬೋಹೈಡ್ರೇಟ್ಸ್. ಅದ್ರೊಳಗೆ ಕಾರ್ಬೋನು ಇರ್ತಾವ, ಹೈಡ್ರೇಟ್ಸ್ ಇರ್ತಾವ. ಸೊ ಅದಕ್ಕೆ ನೇಮ್ ಕಾರ್ಬೋಹೈಡ್ರೇಟ್ಸ್ ಅಂತ ಬಂದೈತಿ ಅಂತ ಹೇಳ್ತೀವಿ. ಯಾಕಂದ್ರೆ ಒಂದು ಆರ್ಗ್ಯಾನಿಕ್ ಕಂಪೌಂಡ್ ಇಸ್ ಕಂಪೋಸ್ಡ್ ಆಫ್ ವಾಟ್ ಕಾರ್ಬನ್ ಆಸ್ ವೆಲ್ ಆಸ್ ದ ಹೈಡ್ರೇಟ್ಸ್. ಸೊ ಅದಕ್ಕೆ ಕಾರ್ಬೋಹೈಡ್ರೇಟ್ಸ್ ಅಂತ ಬಂತು. So but not all the carbohydrates does not obey this formula. So ಎಲ್ಲ ಕಾರ್ಬೋಹೈಡ್ರೇಟ್ಸ್ ಏನ್ ಮಾಡಂಗಿಲ್ಲ, ಈ ಜನರಲ್ ಫಾರ್ಮುಲಾನ ಒಬೆ ಮಾಡಂಗಿಲ್ಲ ಅಂತ ಹೇಳ್ತೀವಿ. ಸೊ ಫಾರ್ ಎಕ್ಸಾಂಪಲ್ ರಾಮನೋಸ್ ಅನ್ನೋ ಒಂದು ಕಾರ್ಬೋಹೈಡ್ರೇಟ್ that is C6H12O5, and some of the non carbohydrates obey this formula, that is acetic acid CH3COH. ಸೊ ಏನ್ ಮಾಡ್ತಾರೆ ಅಂತಂದ್ರೆ ಒಂದಿಷ್ಟು ಕಾರ್ಬೋಹೈಡ್ರೇಟ್ಸ್ ಇದ್ರೂ ಕೂಡ ಅದು ಜನರಲ್ ಫಾರ್ಮುಲಾನ ಒಬೆ ಮಾಡಂಗಿಲ್ಲ. ಬಟ್ ಒಂದೊಂದಿಷ್ಟು ನಾನ್ ಕಾರ್ಬೋಹೈಡ್ರೇಟ್ಸ್ ಕೂಡ ಏನ್ ಮಾಡ್ತಾವ, ಈ ಜನರಲ್ ಫಾರ್ಮುಲಾ ಏನ್ ಮಾಡ್ತಾವ ಮಾಡ್ತಾರೆ ಅಂತ ಹೇಳ್ತಾರೆ. So let's see what classification of these carbohydrates. These carbohydrates are classified into three classes. Classify ಮಾಡ್ತಾರಾ ಅಂತ based on the hydrolysis behavior. ಏನ್ ಮಾಡ್ತೀವಿ, ಹೈಡ್ರೋಲೈಸಿಸ್ ಬಿಹೇವಿಯರ್ ಮೇಲೆ ಈ ಕಾರ್ಬೋಹೈಡ್ರೇಟ್ಸ್ ಅನ್ನ 3 ಟೈಪ್ಸ್ ಒಳಗೆ ಏನ್ ಮಾಡ್ತಾರೆ, ಅದನ್ನ ಕ್ಲಾಸಿಫೈ ಮಾಡ್ತಾರೆ. ಅಂದ್ರೆ ಒಂದು ಆ ಕಾರ್ಬೋಹೈಡ್ರೇಟ್ ಗೆ ನಾವು ಹೈಡ್ರೋಲೈಸಿಸ್ ಮಾಡಿದಾಗ ಅದು ಯಾವ ತರದ ನೇಚರ್ ತೋರಿಸ್ತೈತಿ ಅಂತ. ಸೊ three types are monosaccharide, oligosaccharide and polysaccharide ಅಂತ ಹೇಳಿ. So let us discuss one by one. Polysaccharides. So these are the simplest carbohydrates which cannot be hydrolyzed further. So monosaccharide ಅಂದ್ರೆ ಏನ್ ಹೇಳ್ತೀವಿ, ಯಾವ ಕಾರ್ಬೋಹೈಡ್ರೇಟ್ಸ್ ಅನ್ನ ನಾವು ಮುಂದೆ ಮತ್ತೆ ಹೈಡ್ರೋಲೈಸ್ ಮಾಡಿದಾಗ ಮತ್ತೆ ಅದರಿಂದ ನನಗೆ ಸ್ಪ್ಲಿಟಿಂಗ್ ಸಿಗಂಗಿಲ್ಲ, ಆಲ್ಸ್ ನಾವು ಅದನ್ನ ಹೈಡ್ರೋಲೈಸ್ ಮಾಡಕ್ ಆಗೋದಿಲ್ವೋ ಅಂತಹ ಕಾರ್ಬೋಹೈಡ್ರೇಟ್ಸ್ ನಾವೇನಂತ ಕರಿತೀವಿ, ಮೋನೋಸ್ಯಾಕರೈಡ್ಸ್ ಅಂತ ಕರಿತೀವಿ. ಸೊ that monosaccharide cannot be hydrolyzed further into simpler units. About 20 monosaccharides are known to our nature. So ಇಲ್ಲಿ ತನಕ ನಮಗೆ 20 monosaccharides ಏನಾಗಿದಾವ ಗೊತ್ತಿರುವಂತವು ಇದಾವ ಅಂತ ಹೇಳ್ತೀವಿ. So some common examples are glucose, fructose, ribose example. Okay, etc. So monosaccharides are the further classified as. So ಇವೆಲ್ಲ ಏನು ಗ್ಲೂಕೋಸ್ ಆಗಿರ್ಬೋದು, ಫ್ರುಕ್ಟೋಸ್ ಆಗಿರ್ಬೋದು, ರೈಬೋಸ್ ಆಗಿರ್ಬೋದು, ಇವೆಲ್ಲ ಏನದಪ್ಪ ಅಂತಂದ್ರೆ ಮೋನೋಸೆಕರೈಡ್ಸ್ ಇದಾವ ಅಂತ ಹೇಳ್ತೀವಿ. ಸೊ ಮತ್ತೆ ಈ ಮೋನೋಸೆಕರೈಡ್ಸ್ ಅನ್ನ ಮತ್ತೆ ಏನ್ ಮಾಡ್ತಾರೆ, ಕ್ಲಾಸಿಫೈ ಮಾಡ್ತಾರೆ. ಸೊ ಬೇಸ್ಡ್ ಆನ್ ದ ನಂಬರ್ ಆಫ್ carbon atoms they are classified triose, tetrose, pentose, hexose, etc. So these monosaccharides are classified on the basis of carbon atoms which are present in their structure. ಆ ಕಾರ್ಬೋಹೈಡ್ರೇಟ್ಸ್ ಒಳಗೆ ಎಷ್ಟು ಕಾರ್ಬನ್ ಅಟಮ್ಸ್ ಇದಾವು ಅದರ ಮೇಲೆ ಏನ್ ಮಾಡ್ತಾರ, ಈ ಮೋನೋಸೆಕರೈಡ್ಸ್ ಅನ್ನ ಕ್ಲಾಸಿಫೈ ಮಾಡ್ತಾರೆ. ದಟ್ ಈಸ್ ಟ್ರಯೋಸ್, ಟೆಟ್ರೋಸ್. ಟ್ರಯೋಸ್ ಅಂದ್ರೆ 3 ಕಾರ್ಬನ್ ಇರುವಂತದ್ದು. ಟೆಟ್ರೋಸ್ ಮೀನ್ಸ್ ವಾಟ್, 4 ಕಾರ್ಬನ್ ಇರುವಂತದ್ದು. ಪೆಂಟೋಸ್ ಮೀನ್ಸ್ 5 ಕಾರ್ಬನ್ ಇರುವಂತದ್ದು. ಹೆಕ್ಸೋಸ್ ಮೀನ್ಸ್ 6 ಕಾರ್ಬನ್ ಇರುವಂತದ್ದು. ಹೆಪ್ಟೋಸ್ ಮೀನ್ಸ್ 7. ಸೊ ಹಿಂಗ ಹೋಗ್ತದೆ ಇದು. ಓಕೆ, ಸೊ ಬೇಸ್ಡ್ ಆನ್ ದ ಫಂಕ್ಷನಲ್ ಗ್ರೂಪ್ ದೇ ಮೇ ಬಿ ಅಲ್ಡೋಸ್ ಅಂಡ್ ಕೀಟೋಸ್. ಸೊ ಈ ಮೊನೋಸೆಕರೈಡ್ ಅನ್ನು ಮತ್ತೊಂದು ಯಾವುದು ಬೇಸಿಸ್ ಮೇಲೆ ಕ್ಲಾಸಿಫಿಕೇಶನ್ ಮಾಡ್ತಾರಪ್ಪ ಅಂತಂದ್ರೆ ಬೇಸ್ಡ್ ಆನ್ ದ ಫಂಕ್ಷನಲ್ ಗ್ರೂಪ್, ವಿಚ್ ಫಂಕ್ಷನಲ್ ಗ್ರೂಪ್ ಇಸ್ ಪ್ರೆಸೆಂಟ್ ಆನ್ ದಿಸ್ ಕಾರ್ಬೋಹೈಡ್ರೇಟ್. ಆ ಕಾರ್ಬೋಹೈಡ್ರೇಟ್ ಒಳಗ ಆಲ್ಡಿಹೈಡಿಕ್ ಗ್ರೂಪ್ ಇತ್ತಪ್ಪ ಅಂತಂದ್ರೆ ಆ ಕಾರ್ಬೋಹೈಡ್ರೇಟ್ ಗೆ ನಾವು ಅಲ್ಡೋಸ್ ಅಂತ ಕರಿತೀವಿ. ಅಂಡ್ ಇಫ್ ದ ಕಾರ್ಬೋಹೈಡ್ರೇಟ್ ಕಂಟೈನ್ ದ ಕೀಟೋ ಗ್ರೂಪ್ ದೆನ್ ಇಟ್ ಇಸ್ ಕಾಲ್ಡ್ ಆಸ್ ಕೀಟೋಸ್ ಅಂತ ಕರಿತೀವಿ. ಅಲ್ಡೋಸ್, ಕೀಟೋಸ್. ಆಲ್ಡಿಹೈಡಿಕ್ ಗ್ರೂಪ್ ಇತ್ತು ಅಲ್ಡೋಸ್, ಕೀಟೋ ಗ್ರೂಪ್ ಇತ್ತಪ್ಪ ಅಂತಂದ್ರೆ ಕೀಟೋಸ್ ಅಂತ ಹೇಳ್ತೀವಿ. ಸೊ ಅಲ್ಡೋಸ್ ಮೀನ್ಸ್ ಏನ್ ಹೇಳ್ತಾರೆ, ಅಲ್ಡೋಸ್ ಇಫ್ monosaccharide contains aldehyde group, okay, that is CH group, is known as aldose. ಅದಕ್ಕೆ ನಾವೇನಂತ ಕರಿತೀವಿ, aldose ಅಂತ ಕರಿತೀವಿ. ಆ ಕಾರ್ಬೋಹೈಡ್ರೇಟ್ ಜೊತೆ aldehyde group ಇತ್ತು ಅದಕ್ಕೆ ನಾವೇನಂತ ಕರಿತೀವಿ, aldose. ಸೊ ಅದಕ್ಕೆ ಎಕ್ಸಾಂಪಲ್ ಗ್ಲೂಕೋಸ್, ಗ್ಯಾಲಕ್ಟೋಸ್ ಇವೆಲ್ಲ ಅದಕ್ಕೆ ಎಕ್ಸಾಂಪಲ್ ಆಗ್ತವಪ್ಪ ಅಂತಂದ್ರೆ ಅಲ್ಡೋಸ್ಗೆ ಆಗ್ತವೆ. ಯಾಕಪ್ಪ ಅಂತಂದ್ರೆ ಆಲ್ಡಿಹೈಡ್ ಏನಿರ್ತದೆ ಅದ್ರ ಒಳಗ ಫಂಕ್ಷನ್ ಗ್ರೂಪ್ ಇರ್ತದೆ ಅಂತ ಹೇಳ್ತೀವಿ. ಸೊ ನೆಕ್ಸ್ಟ್ ಈಸ್ ಕೀಟೋಸ್. ಸೊ ಕೀಟೋಸ್ ಅಂದ್ರೆ ಏನ್ ಹೇಳ್ತೀವಿ, ಇಫ್ ಆನ್ ಮೊನೋಸೆಕರೈಡ್ ಕಂಟೈನ್ಸ್ ಕೀಟೋ ಗ್ರೂಪ್, ಆ ಮೊನೋಸೆಕರೈಡ್ ಒಳಗ ಕೀಟೋ ಗ್ರೂಪ್ ಇತ್ತಪ್ಪ ಅಂತಂದ್ರೆ ಆ ಒಂದು ಕಾರ್ಬೋಹೈಡ್ರೇಟ್ ಗೆ ನಾವೇನಂತ ಕರಿತೀವಿ, ಕೀಟೋಸ್ ಅಂತ ಕರಿತೀವಿ. ಅಂಡ್ ಇಟ್ ಈಸ್ ಆಲ್ಸೋ ನೋನ್ ಆಸ್, ಅದಕ್ಕೆ ಇಟ್ ಈಸ್ ನೋನ್ ಆಸ್ ಕೀಟೋಸ್ ಅಂತ ಕರಿತೀವಿ. ಸೊ ಎಕ್ಸಾಂಪಲ್ ಫಾರ್ ದಟ್ ಈಸ್ ಫ್ರುಕ್ಟೋಸ್ ಅಂಡ್ ಸೋರ್ಬೋಸ್. ಓಕೆ, ಫ್ರುಕ್ಟೋಸ್ ಆಗಿರ್ಬೋದು, ಸೋರ್ಬೋಸ್ ಆಗಿರ್ಬೋದು, ಇವೆಲ್ಲ ಎದಕ್ಕೆ ಎಕ್ಸಾಂಪಲ್ ಅಪ್ಪ ಅಂತಂದ್ರೆ ಕೀಟೋಸ್ಗೆ. ಯಾಕಪ್ಪ ಅಂತಂದ್ರೆ ಈ ಕಾರ್ಬೋಹೈಡ್ರೇಟ್ಸ್ ಒಳಗೆ ಫಂಕ್ಷನಲ್ ಗ್ರೂಪ್ ಯಾವ್ದು ಇರ್ತದಪ್ಪ ಅಂತಂದ್ರೆ ಕೀಟೋ ಗ್ರೂಪ್ ಇರ್ತದೆ. ಕಾರ್ಬನ್ ಡಬಲ್ ಬಾಂಡ್ ಹೋಗೋದು ಈ ಫಂಕ್ಷನಲ್ ಗ್ರೂಪ್ ಇರ್ತದೆ. ಸೊ ಇಲ್ಲೊಂದು ಚಾರ್ಟ್ ಹಾಕ್ತಾರೆ, ಏನ್ ಹೇಳ್ತಾರೆ, ಸೊ ನಂಬರ್ ಆಫ್ ಕಾರ್ಬನ್ ಅಟಮ್ಸ್ 3, 4, 5, 6, 7 ಇದ್ರೆ ಜನರಲ್ ಟರ್ಮ್, 3 ಕಾರ್ಬನ್ಸ್ ಇದ್ರೆ ಟ್ರಯೋಸ್, 4 ಇದ್ರೆ ಟೆಟ್ರೋಸ್, 5 ಇದ್ರೆ ಪೆಂಟೋಸ್, 6 ಇದ್ರೆ ಹೆಕ್ಸೋಸ್, 7 ಇದ್ರೆ ಹೆಪ್ಟೋಸ್. ಸೊ 3 ಕಾರ್ಬನ್ ಇದ್ದು ಆಲ್ಡಿಹೈಡ್ ಗ್ರೂಪ್ ಇತ್ತಪ್ಪ ಅಂತಂದ್ರೆ ಅದಕ್ಕೆ ಏನ ಕರಿತೀವಿ, ಆಲ್ಡೋ ಟ್ರಯೋಸ್ ಅಂತ ಕರಿತೀವಿ. 4 ಕಾರ್ಬನ್ ಅಟಮ್ಸ್ ಆ ಕಾರ್ಬೋಹೈಡ್ರೇಟ್ ಒಳಗಿದ್ದು
ಅದ್ರೊಳಗ ಫಂಕ್ಷನಲ್ ಗ್ರೂಪ್ ಆಲ್ಡಿಹೈಡ್ ಇದ್ಪಾ ಅಂತಂದ್ರೆ ಅಲ್ಡೋಟೆಟ್ರೋಸ್ ಅಂತ ಕರಿತೀವಿ. ಹಂಗೆ ಅಲ್ಡೋಪೆಂಟೋಸ್, ಅಲ್ಡೋಹೆಕ್ಸೋಸ್, ಅಲ್ಡೋಹೆಪ್ಟೋಸ್ ಅಂತ ಕರಿತೀವಿ. ಇದು ಯಾವಾಗ ಅಲ್ಡೋಟ್ರಯೋಸ್ ಅಂದ್ರೇನು 3 ಕಾರ್ಬನ್ ಇದ್ದು ಆಲ್ಡಿಹೈಡ್ ಗ್ರೂಪ್. ಟೆಟ್ರೋ ಅಲ್ಡೋಟೆಟ್ರೋಸ್ ಅಂದ್ರೆ ಏನ್ರಿ 4 ಕಾರ್ಬನ್ ಇದ್ದು ಆಲ್ಡಿಹೈಡ್ ಗ್ರೂಪ್ ಇರ್ತದೆ. ಸೊ ಹಿಂಗೆ. ಸೊ ಅದೇ ತರ ಕೀಟೋ ಗ್ರೂಪ್ ಇದ್ದಾಗ ಕೀಟೋ ಟ್ರಯೋಸ್, ಕೀಟೋ ಟೆಟ್ರೋಸ್, ಕೀಟೋಪೆಂಟ್ರೋಸ್, ಕೀಟೋ ಹೆಕ್ಸೋಸ್ ಅಂತ ಕರಿತೀವಿ. ಯಾಕಂದ್ರೆ ಕೀಟೋ ಹೆಕ್ಸೋಸ್ ಅಂದ್ರೇನು 6 ಕಾರ್ಬನ್ಸ್ ಇರುವಂತಹ ಕಾರ್ಬೋಹೈಡ್ರೇಟ್ಸ್ ವಿಚ್ ಇಸ್ ಹ್ಯಾವಿಂಗ್ ಕೀಟೋನ್ ಆಸ್ ಅ ಫಂಕ್ಷನಲ್ ಗ್ರೂಪ್. ಸೊ ಫಂಕ್ಷನಲ್ ಗ್ರೂಪ್ ಬೇಸ್ ಮೇಲೆ ನಾವೇನ್ ಹೇಳ್ತೀವಿ, ಈ ಕಾರ್ಬೋಹೈಡ್ರೇಟ್ಸ್ ಅನ್ನ ಕ್ಲಾಸಿಫಿಕೇಶನ್ ಮಾಡಿದಾರ ಅಂತ ಹೇಳ್ತೀವಿ. Okay, this is what all about the monosaccharide. So next is oligosaccharide ಅಂತ ಹೇಳಿ. So oligosaccharide means what? These are the carbohydrates which yields 2 to 10 monosaccharide unit on hydrolysis. ಅಂದ್ರೆ ಈ oligosaccharides ಅನ್ನ ನಾನು ಹೈಡ್ರೋಲೈಸಿಸ್ ಮಾಡಿದಾಗ, ಹೈಡ್ರೋಲೈಸಿಸ್ ಮೀನ್ಸ್ ವಾಟ್? ಬ್ರೇಕೇಜ್ ಆಫ್ ಮಾಲಿಕ್ಯೂಲ್ ವಿತ್ ದ ಹೆಲ್ಪ್ ಆಫ್ ವಾಟರ್ ನ ಹಾಕಿ ಮಾಲಿಕ್ಯೂಲ್ ಏನ್ ಮಾಡೋದು? ಬ್ರೇಕ್ ಮಾಡೋದು. ಸೊ ಆ ಒಂದು ಕಾರ್ಬೋಹೈಡ್ರೇಟ್ ಈ oligosaccharides ಏನ್ ಮಾಡಿದಾಗ ಹೈಡ್ರೋಲೈಸಿಸ್ ಮಾಡಿದಾಗ ನನಗೆ ಮಿನಿಮಮ್ 2 to 10 monosaccharide ಯೂನಿಟ್ಸ್ ಬರ್ತಾವೆ. ಸೊ ಅಂತಹ ಕಾರ್ಬೋಹೈಡ್ರೇಟ್ಸ್ಗೆ ನಾವೇನಂತ ಕರಿತೀವಿ? ಆಲಿಗೋಸ್ಯಾಕರೈಡ್ಸ್ ಅಂತ ಕರಿತೀವಿ. ಅಂಡ್ ದೇ ಆರ್ ಫರ್ದರ್ ಕ್ಲಾಸಿಫೈಡ್ ಆಸ್ ಡೈಸ್ಯಾಕರೈಡ್, ಟ್ರೈಸ್ಯಾಕರೈಡ್, ಟೆಟ್ರಾಸ್ಯಾಕರೈಡ್, ಇಟಿಸಿ. ಸೊ ಈ ಆಲಿಗೋಸ್ಯಾಕರೈಡ್ಸ್ಗೆ ನಾವು ಡೈಸ್ಯಾಕರೈಡ್ ಅಂತ ಕ್ಲಾಸಿಫೈ ಮಾಡ್ತೀವಿ, ಟ್ರೈಸ್ಯಾಕರೈಡ್ ಅಂತ ಮಾಡ್ತೀವಿ, ಟೆಟ್ರಾಸ್ಯಾಕರೈಡ್ ಅಂತ ಮಾಡ್ತೀವಿ. ಸೊ ದಿಸ್ ಇಸ್ ಸೊ ಡೈಸ್ಯಾಕರೈಡ್ ಅಂದ್ರೆ ಏನು? ಸೊ ಅದು ಹೈಡ್ರೋಕಾರ್ಬನ್ the carbohydrate which on hydrolysis gives 2 units of monosaccharides. Okay, ಒಂದು ಸಕ್ಕರೈಡ್ ಅನ್ನ ಕಾರ್ಬೋಹೈಡ್ರೇಟ್ ಅನ್ನ ನಾವು ಹೈಡ್ರೋಲೈಸಿಸ್ ಮಾಡಿದಾಗ 2 ಯೂನಿಟ್ ಕೊಡ್ತದೆ. ಯಾವ ಒಂದು ಕಾರ್ಬೋಹೈಡ್ರೇಟ್ ಅನ್ನ ಹೈಡ್ರೋಲೈಸಿಸ್ ಮಾಡಿದಾಗ 3 ಯೂನಿಟ್ಸ್ ಕೊಡ್ತಾವ, ಅದಕ್ಕೆ ಟ್ರೈಸ್ಯಾಕರೈಡ್ ಅಂತ ಕರಿತೀವಿ. ಯಾವ ಕಾರ್ಬೋಹೈಡ್ರೇಟ್ಸ್ಗೆ ಹೈಡ್ರೋಲೈಸಿಸ್ ಮಾಡಿದಾಗ 4 monosacharide ಯೂನಿಟ್ಸ್ ಕೊಡ್ತಾವ, ಸೊ ಅದಕ್ಕೆ ನಾವೇನಂತ ಕರಿತೀವಿ? ಟೆಟ್ರಾಸ್ಯಾಕರೈಡ್ಸ್ ಅಂತ ಕರಿತೀವಿ. ಅಂಡ್ ದಟ್ ಇಸ್ ಡಿಪೆಂಡಿಂಗ್ ಅಪಾನ್ ದ ನಂಬರ್ ಆಫ್ monosaccharides. ಅಂದ್ರೆ ಎಷ್ಟು monosaccharides ಅನ್ನೋದು ಕೊಡ್ತೈತಿ ಅದ್ರ ಮೇಲೆ ಅದನ್ನ ನಾವು ಕ್ಲಾಸಿಫೈ ಮಾಡ್ತೀವಿ. Among these, the most common are disaccharide. So disaccharide, trisaccharide, tetrasaccharide, ಇವು oligosacharide ಒಳಗ disaccharide ಏನೈತಿ ಬಹಳಷ್ಟು ಕಾಮನ್ ಐತಿ ಅಂತ ಹೇಳ್ತೀವಿ. And last is polysaccharide. Polysaccharide means the carbohydrates which yield a large number of monosaccharide units on hydrolysis are called polysaccharides. So ಯಾವ ಹೈಡ್ರೋಕಾರ್ಬನ್ಸ್ ಗೆ ಯಾವ ಕಾರ್ಬೋಹೈಡ್ರೇಟ್ಸ್ ಗೆ ನಾವು ಹೈಡ್ರೋಲೈಸಿಸ್ ಮಾಡಿದಾಗ ಲಾರ್ಜ್ ನಂಬರ್ ಆಫ್ ಮೊನೋಮರ್ और मोनोसैकराइड ಸಿಗ್ತಾವು, ಅದಕ್ಕೆ ನಾವು ಏನಂತ ಕರಿತೀವಿ? ಮೊನೋಸೆಕರೈಡ್ ಅಂತ. ಎಂತ ಮೊನೋಸೆಕರೈಡ್ ಅಲ್ಲ, ಪಾಲಿಸೆಕರೈಡ್ ಅಂತ ಕರಿತೀವಿ. ಹೌದು, ಆ ಕಾರ್ಬೋಹೈಡ್ರೇಟ್ಸ್ಗೆ ನಾವೇನ್ ಮಾಡಿದಾಗ ಹೈಡ್ರೋಲೈಸಿಸ್ ಮಾಡಿದಾಗ ನಮ್ಗೆ ಏನ್ ಸಿಗ್ತಾವ? ಲಾರ್ಜ್ ನಂಬರ್ ಆಫ್ ಮೊನೋಸೆಕರೈಡ್ ಯೂನಿಟ್ ಸಿಗ್ತಾವ, ಅದಕ್ಕೆ ನಾವೇನಂತ ಕರಿತೀವಿ? ಪಾಲಿಸೆಕರೈಡ್ ಅಂತ ಕರಿತೀವಿ. ಸೊ ಸಮ್ ಆಫ್ ಕಾಮನ್ ಎಕ್ಸಾಂಪಲ್ಸ್ ಆರ್ ಸ್ಟಾರ್ಚ್, ಸೆಲ್ಯುಲೋಸ್, ಗ್ಲೈಕೋಜನ್, ಗಮ್ಸ್, ಇಟಿಸಿ. ಸೊ ಇವೆಲ್ಲ ಎಕ್ಸಾಂಪಲ್ ಎದಕ್ಕೆ ಉದಾಹರಣೆ ಅಂತಂದ್ರೆ ಪಾಲಿಸೆಕರೈಡ್. ಸ್ಟಾರ್ಚ್ ಆಗಿರ್ಬೋದು, ಸೆಲ್ಯುಲೋಸ್ ಆಗಿರ್ಬೋದು, ಗ್ಲೈಕೋಜನ್ ಆಗಿರ್ಬೋದು, ಗಮ್ಸ್ ಆಗಿರ್ಬೋದು. ಸೊ ಎಲ್ಲ ಎಕ್ಸಾಂಪಲ್ ಏನಾಗ್ತಾವ? ಪಾಲಿಸೆಕರೈಡ್ಗೆ ಆಗ್ತಾವ. ಸೊ ನೆಕ್ಸ್ಟ್ ಪಾಲಿಸೆಕರೈಡ್ಸ್ ಆರ್ ನಾಟ್ ಸ್ವೀಟ್ ಇನ್ ಟೇಸ್ಟ್. ಪಾಲಿಸೆಕರೈಡ್ಸ್ ಇರೋದು ಏನಿರಂಗಿಲ್ಲ, ಸ್ವೀಟ್ ಟೇಸ್ಟ್ ಇರಂಗಿಲ್ಲ. ಹೆನ್ಸ್ ದೇ ಆರ್ ಆಲ್ಸೋ ಕಾಲ್ಡ್ ಆಸ್ ನಾನ್ ಶುಗರ್. ಸೊ ಅದಕ್ಕೆ ನಾನ್ ಶುಗರ್ ಅಂತಾನು ಕೂಡ ಕರಿತೀವಿ. ಸೊ ಬೇಸ್ಡ್ ಆನ್ ದ ನೇಚರ್ ಆಫ್ ಕಾರ್ಬೋಹೈಡ್ರೇಟ್ಸ್ ಆರ್ ಕ್ಲಾಸಿಫೈಡ್ ಇಂಟು 2 ಕ್ಲಾಸಸ್. ಸೊ ಬೇಸ್ಡ್ ಆನ್ ದ ನೇಚರ್ ಈ ಕಾರ್ಬೋಹೈಡ್ರೇಟ್ಸ್ ಅನ್ನ ಏನ್ ಮಾಡ್ತಾರೆ? 2 ಕ್ಲಾಸಸ್ ಒಳಗೆ ಏನ್ ಮಾಡ್ತಾರೆ? ಅದನ್ನ ಕ್ಲಾಸಿಫಿಕೇಶನ್ ಮಾಡ್ತಾರೆ. So first one is reducing sugar and another one is non-reducing sugar. So reducing sugar ಅಂದ್ರೆ ಏನು ಹೇಳ್ತೀವಿ? The carbohydrates which reduces tolerance reagent and filling solutions are called as reducing sugars. ಅಂದ್ರೆ ಯಾವ ಕಾರ್ಬೋಹೈಡ್ರೇಟ್ಸ್ ಟೋಲೆನ್ಸ್ ರಿಯೇಜೆಂಟ್ ಆಗಿರ್ಬೋದು, ಫಿಲ್ಲಿಂಗ್ ಸೊಲ್ಯೂಷನ್ ನ ಯಾವುದು ರಿಡ್ಯೂಸ್ ಮಾಡ್ತದೆ ಆ ಕಾರ್ಬೋಹೈಡ್ರೇಟ್ ಗೆ ನಾವೇನಂತ ಕರಿತೀವಿ? ರಿಡ್ಯೂಸಿಂಗ್ ಶುಗರ್ ಅಂತ ಕರಿತೀವಿ. ಅಂಡ್ ಆನ್ ಮೊನೋಸೆಕರೈಡ್ಸ್ ಅಂಡ್ ದ ಡೈಸೆಕರೈಡ್ಸ್ ಲೈಕ್ ಸೊ ಎಲ್ಲ ಏನದಪ್ಪ ಅಂತಂದ್ರೆ ರೆಡ್ಯೂಸಿಂಗ್ ಶುಗರ್ಸ್. ಯಾಕಂತಂದ್ರೆ ಈ ಒಂದು ಕಾರ್ಬೋಹೈಡ್ರೇಟ್ ಅನ್ನ ನಾವು ಏನ ಟೋಲೆನ್ಸ್ ರಿಯೇಜೆಂಟ್ ಆಗಿರ್ಬೋದು, ಫಿಲ್ಲಿಂಗ್ ಸೊಲ್ಯೂಷನ್ ಜೊತೆ ಯಾವಾಗ ರಿಯಾಕ್ಟ್ ಮಾಡ್ತೀವಿ ಅವಾಗ ಏನಾಗ್ತಾವ? ರೆಡ್ಯೂಸ್ ಆಗ್ತಾವ ಅಂತ ಹೇಳ್ತೀವಿ. ಸೊ ಯಾವುದು ಟೋಲೆನ್ಸ್ ಮತ್ತೆ ಫಿಲ್ಲಿಂಗ್ ಸೊಲ್ಯೂಷನ್ ಜೊತೆ ಏನಾಗ್ತದೋ ರೆಡ್ಯೂಸ್ ಆಗ್ತದೋ ಅಂತಹ ಕಾರ್ಬೋಹೈಡ್ರೇಟ್ಸ್ಗೆ ನಾವೇನಂತ ಕರಿತೀವಿ? ರೆಡ್ಯೂಸಿಂಗ್ ಶುಗರ್ಸ್ ಅಂತ ಕರಿತೀವಿ. ಅಂಡ್ ನೆಕ್ಸ್ಟ್ ಇಸ್ ನಾನ್ ರೆಡ್ಯೂಸಿಂಗ್ ಶುಗರ್. Non-reducing sugar ಅಂದ್ರೆ ಏನು ಹೇಳ್ತೀವಪ್ಪ ಅಂತಂದ್ರೆ the carbohydrates which do not reduce tolerance reagent and filling solution are called as reducing sugar. Example sucrose. ಸೊ ಒಂದೊಂದಿಷ್ಟು ಕಾರ್ಬೋಹೈಡ್ರೇಟ್ಸ್ ಇದಾವ, ಅವು ಏನಾಗಂಗಿಲ್ಲಪ್ಪ ಅಂತಂದ್ರೆ ಟೋಲೆನ್ಸ್ ರಿಯೇಜೆಂಟ್ ಮತ್ತೆ ಫಿಲ್ಲಿಂಗ್ ಸೊಲ್ಯೂಷನ್ ನ ರಿಡ್ಯೂಸ್ ಮಾಡಂಗಿಲ್ಲ. ಸೊ ಅಂತ ಕಾರ್ಬೋಹೈಡ್ರೇಟ್ಸ್ ನಾವೇನಂತ ಕರಿತೀವಿ? ನಾನ್ ರೆಡ್ಯೂಸಿಂಗ್ ಶುಗರ್ ಅಂತ
ಕರಿತೀವಿ. ಸೊ ನಾವು ನೆಕ್ಸ್ಟ್ ವಿ ವಿಲ್ ಡಿಸ್ಕಸ್ ಅಬೌಟ್ ದ one of the famous monosaccharide, that is glucose. Okay, that is what? Glucose. So glucose having molecular formula C6H12O6, having molecular formula C6H12O6 ಅಂತ ಹೇಳ್ತೀವಿ. ಅಂದ್ರೆ ಎಷ್ಟು ಕಾರ್ಬನ್ಸ್ ಇರ್ತಾವೆ? 6 ಕಾರ್ಬನ್ಸ್ ಇರ್ತಾವೆ, 12 ಹೈಡ್ರೋಜನ್ಸ್ ಇರ್ತಾವೆ ಮತ್ತು 6 ಆಕ್ಸಿಜನ್ಸ್ ಇರ್ತಾವ ಅಂತ ಹೇಳ್ತೀವಿ. ಸೊ ದಿಸ್ ಇಸ್ ಗ್ಲೂಕೋಸ್. ಸೊ ಗ್ಲೂಕೋಸ್ occurs glucose occurs in freely in the nature as well as in the combined form. So nature ಒಳಗೆ ಗ್ಲೂಕೋಸ್ ಏನಿರ್ತದ, ಫ್ರೀ ಫಾರ್ಮ್ ಒಳಗೂ ಕೂಡ ಇರ್ತದೆ ಮತ್ತು ಅದು ಕಂಬೈನ್ಡ್ ಫಾರ್ಮ್ ಒಳಗೂ ಇರ್ತದೆ. ಸೊ ಕಂಬೈನ್ಡ್ ಫಾರ್ಮ್ ಅಂದ್ರೆ ಬೇರೆ ಒಂದು ಯಾವ್ದಾರ ಒಂದು ಫ್ರೂಟ್ ಒಳಗೆ ಆಗಿರ್ಬೋದು, ಬೇರೆ ಒಂದು ಯಾವ್ದಾರ ಒಂದು ಸಬ್ಸ್ಟೆನ್ಸ್ ಒಳಗೆ ಅದು ಗ್ಲೂಕೋಸ್ ಪ್ರೆಸೆಂಟ್ ಇರ್ತದೆ ಅಂತ ಹೇಳ್ತೀವಿ. ಸೊ ಇಟ್ ಇಸ್ ಪ್ರೆಸೆಂಟ್ ಇನ್ ಸ್ವೀಟ್ ಫ್ರೂಟ್ಸ್ ಅಂಡ್ ಹನಿ. ಸೊ ಗ್ಲೂಕೋಸ್ ಜಾಸ್ತಿ ಕ್ವಾಂಟಿಟಿ ಒಳಗೆ ಎಲ್ಲಿರ್ತದಪ್ಪ ಅಂತಂದ್ರೆ ಸ್ವೀಟ್ ಫ್ರೂಟ್ಸ್ ಯಾವ ಇರ್ತಾವ ಅದ್ರೊಳಗೆ ಗ್ಲೂಕೋಸ್ ಇರ್ತದೆ, ಅಂಡ್ ಹನಿ ಜೇನುತುಪ್ಪ ಒಳಗೆ ಇರ್ತದೆ. grapes are also contain glucose in large amount. ಸೊ ಗ್ರೇಪ್ಸ್ ಒಳಗೂ ಕೂಡ ಏನಿರ್ತಾವ, ಗ್ಲೂಕೋಸ್ ಲಾರ್ಜ್ ಅಮೌಂಟ್ ಒಳಗ ಇರ್ತಾವ ಅಂತ ಹೇಳ್ತೀವಿ. So the glucose can be prepared as following. So ಈ ಗ್ಲೂಕೋಸ್ ಅನ್ನ ಪ್ರಿಪೇರ್ ಮಾಡಬೇಕು ಅಂತಂದ್ರೆ ಹೆಂಗ್ ಮಾಡಬಹುದು? ದಟ್ ಈಸ್ ಫಸ್ಟ್ ಫ್ರಮ್ ಸುಕ್ರೋಸ್ ದಿಂದ ಏನ್ ಮಾಡಬಹುದು, ನಾವು ಈ ಗ್ಲೂಕೋಸ್ ಅನ್ನ ಪ್ರಿಪೇರ್ ಮಾಡಬಹುದು. ಸೊ ದಟ್ ಸುಕ್ರೋಸ್ ಇಸ್ ನಥಿಂಗ್ ಬಟ್ ವಾಟ್? ಶುಗರ್ ಕೇನ್ ಆರ್ ಎಲ್ಸ್ ಕೇನ್ ಶುಗರ್ ಅಂತ ಕರಿತೀವಿ. ಹೌದು, ಶುಗರ್ ಕೇನ್ ಅವ್ರ ಕೇನ್ ಶುಗರ್ ಕಬ್ಬಿಂದ ಈ ಸುಕ್ರೋಸ್ ಅನ್ನ ಏನ್ ಮಾಡಬಹುದು, ನಾವು ಪ್ರಿಪೇರ್ ಮಾಡಬಹುದು. ಸೊ ಏನ್ ಹೇಳ್ತಾರ, ಇಫ್ ಸುಕ್ರೋಸ್ ಈಸ್ ಬಾಯ್ಲ್ಡ್ ವಿತ್ ಡೈಲ್ಯೂಟ್ HCl. ಈಗ ನಾವು ಸುಕ್ರೋಸ್ ಅನ್ನ ಡೈಲ್ಯೂಟ್ HCl ಜೊತೆ ಬಾಯ್ಲ್ ಮಾಡಿದಾಗ ಇನ್ ಆಲ್ಕೋಹಾಲಿಕ್ ಸೊಲ್ಯೂಷನ್ ಗ್ಲೂಕೋಸ್ ಅಂಡ್ ಫ್ರಕ್ಟೋಸ್ ಆರ್ ಫಾರ್ಮ್. ಸೊ ಏನಾಗ್ತದಪ್ಪ ಅಂತಂದ್ರೆ ಈ ಸುಕ್ರೋಸ್ ಅನ್ನ ನಾವು ಏನ್ ಮಾಡಿದಾಗ ಡೈಲ್ಯೂಟ್ HCl ಜೊತೆ ಬಾಯ್ಲ್ ಮಾಡಿದಾಗ ಇನ್ ಆಲ್ಕೋಹಾಲಿಕ್ ಸೊಲ್ಯೂಷನ್ ಗ್ಲೂಕೋಸ್ ಮತ್ತೆ ಏನಾಗ್ತೈತಿ, ಫ್ರಕ್ಟೋಸ್ ಫಾರ್ಮ್ ಆಗ್ತದೆ, ವಿಚ್ ಇಸ್ ಇನ್ ಈಕ್ವಲ್ ಅಮೌಂಟ್ ಒಳಗೆ ಏನಾಗ್ತದೆ ರೀ, ಅದು ಫ್ರಕ್ಟೋಸ್ ಫಾರ್ಮ್ ಆಗ್ತೈತಿ. ಸೊ ಸುಕ್ರೋಸ್ ನೋಡ್ಬೋದು, ಈ ಸುಕ್ರೋಸ್ ಅನ್ನ ನಾವು ಏನ್ ಮಾಡಿದಾಗ ಮಾಡಿದಾಗ ಅಲ್ಲಿ ನಮಗ ಗ್ಲೂಕೋಸ್ ಸಿಗ್ತದೆ ಮತ್ತೆ ಫ್ರಕ್ಟೋಸ್ ಸಿಗ್ತದೆ ಇನ್ ಈಕ್ವಲ್ ಅಮೌಂಟ್. ಸೊ ನೆಕ್ಸ್ಟ್ ಪ್ರಿಪರೇಷನ್ ಆಫ್ ದಿಸ್ ಗ್ಲೂಕೋಸ್, ದಟ್ ಇಸ್ ಫ್ರಮ್ ಸ್ಟಾರ್ಚ್. ಸ್ಟಾರ್ಚ್ ಇಂದ ಏನ್ ಮಾಡ್ತೀವಿ ನಾವು, ಈ ಗ್ಲೂಕೋಸ್ ಅನ್ನ ಪ್ರಿಪೇರ್ ಮಾಡ್ತೀವಿ. ಸೊ ಕಮರ್ಷಿಯಲಿ ಗ್ಲೂಕೋಸ್ ಇಸ್ ಅಬ್ಟೈನ್ಡ್ ಬೈ ಹೈಡ್ರೋಲೈಸಿಸ್ ಆಫ್ ಸ್ಟಾರ್ಚ್. ಸೊ ಕಮರ್ಷಿಯಲಿ ಅಂದ್ರೆ ಲಾರ್ಜ್ ಸ್ಕೇಲ್ ಒಳಗೆ ನಾವು ಒಂದು ಸ್ಟಾರ್ಚ್ ಅನ್ನ ಪ್ರೊಡ್ಯೂಸ್ ಮಾಡ್ಬೇಕಪ್ಪ ಅಂತಂದ್ರೆ ನಾವೇ ಒಂದು ಲಾರ್ಜ್ ಅಮೌಂಟ್ ಒಳಗೆ ಗ್ಲೂಕೋಸ್ ಅನ್ನ ಪ್ರಿಪೇರ್ ಮಾಡ್ಬೇಕಂತಂದ್ರೆ ಏನ್ ಮಾಡ್ತೀವಿ, ನಾವು ಸ್ಟಾರ್ಚ್ ಇಂದ ಏನ್ ಮಾಡ್ತೀವಿ, ಈ ಸ್ಟಾರ್ಚ್ ಇಂದ ಹೈಡ್ರೋಲೈಸಿಸ್ ಮಾಡಿ ಗ್ಲೂಕೋಸ್ ಅನ್ನ ಪಡ್ಕೊಂತೀವಿ ಅಂತ ಹೇಳ್ತೀವಿ. ಸೊ ಏನ್ ಹೇಳ್ತದ, ಸೊ ವೆನ್ ಸ್ಟಾರ್ಚ್ ಈಸ್ ಬಾಯ್ಲ್ಡ್ ವಿತ್ ಡೈಲ್ಯೂಟ್ H2SO4, ಈ ಸ್ಟಾರ್ಚ್ ಅನ್ನ ನಾವು ಡೈಲ್ಯೂಟ್ H2SO4 ಜೊತೆ ಬಾಯ್ಲ್ ಮಾಡಿದಾಗ at 393 ಕೆಲ್ವಿನ್ ಅಂಡರ್ ಪ್ರೆಷರ್ ಗ್ಲೂಕೋಸ್ ಈಸ್ ಫಾರ್ಮ್. ಸೊ ಅಂದ್ರೆ ಸ್ಟಾರ್ಚ್ ಅನ್ನ ಏನ್ ಮಾಡ್ಬೇಕ್ರಿ, ಅದನ್ನ ಡೈಲ್ಯೂಟ್ H2SO4 ಜೊತೆ ಹೀಟ್ ಮಾಡಬೇಕು at 393 Kelvin temperature and under pressure. So that means there is a formation of glucose will takes place ಅಂತ ಹೇಳ್ತೀವಿ. So these are the preparation of the glucose. Okay, so ಎರಡು ಮೆಥಡ್ ಇಂದ ಮಾಡ್ತೀವಿ, that is from ಸುಕ್ರೋಸ್ ಆರ್ ಶುಗರ್ ಕೇನ್. ಅದಕ್ಕೆ ಸುಕ್ರೋಸ್ ಗೆ ಏನ್ ಮಾಡ್ತೀವಿ, ನಾವು ಡೈಲ್ಯೂಟ್ HCl ಹಾಕಿ ಅದನ್ನ ಅಸಿಡಿಕ್ ಕಂಡೀಷನ್ಸ್ ಅನ್ನು ಕೊಟ್ಟು ಏನ್ ಮಾಡ್ತೀವಿ, ಆಲ್ಕೋಹಾಲಿಕ್ ಸೊಲ್ಯೂಷನ್ ಒಳಗ ಪ್ರಿಪೇರ್ ಮಾಡ್ತೀವಿ. ಓಕೆ, ಅದ ನಂತರ ಫ್ರಮ್ ಸ್ಟಾರ್ಚ್ ಅನ್ನ ಏನ್ ಮಾಡ್ತೀವಿ ನಾವು ಡೈಲ್ಯೂಟ್ ಸಲ್ಫ್ಯೂರಿಕ್ ಆಸಿಡ್ ಜೊತೆ ಏನ್ ಮಾಡ್ತೀವಿ, ಅದನ್ನ ರಿಯಾಕ್ಟ್ ಮಾಡಿ at the temperature of 393 Kelvin it will convert into a glucose ಅಂತ ಹೇಳ್ತೀವಿ. ಸೊ ನೆಕ್ಸ್ಟ್ ಈಸ್ ಸ್ಟ್ರಕ್ಚರ್ ಆಫ್ ಗ್ಲೂಕೋಸ್ ಸ್ಟ್ರಕ್ಚರ್. ನಾವು ಏನಂತ ಹೇಳ್ಬೋದು, ಈ ಗ್ಲೂಕೋಸ್ ಸ್ಟ್ರಕ್ಚರ್ ಹೆಂಗಿರ್ತದೆ ನಾನು ಹೇಳ್ತೇನೆ, C6H12O6 ಇಸ್ ಎನ್ ಗ್ಲೂಕೋಸ್, ಬಟ್ ಅದು ಆಕ್ಚುಲಿ ಹೆಂಗಿರ್ತದೆ ಅಂತ ಹೇಳಿ. ಸೊ ಗ್ಲೂಕೋಸ್ ಇಸ್ ಆನ್ ಅಲ್ಡೋಹೆಕ್ಸೋಸ್. ಸೊ ಗ್ಲೂಕೋಸ್ ಏನಪ್ಪ ಅಂತಂದ್ರೆ ಅಲ್ಡೋಹೆಕ್ಸೋಸ್. ಸೊ ಹೆಸರು ಒಳಗೆ ನಾವು ಗೊತ್ತಾಕೈತಿ, ಹೆಕ್ಸೋಸ್ ಮೀನ್ಸ್ ವಾಟ್, 6 ಕಾರ್ಬನ್ಸ್ ಆರ್ ದೇರ್ ಅಂಡ್ ಇಟ್ ಈಸ್ ಹ್ಯಾವಿಂಗ್ ಆಲ್ಡಿಹೈಡ್. ಗ್ಲೂಕೋಸ್ ಇಸ್ ಆನ್ ಅಲ್ಡೋಹೆಕ್ಸೋಸ್ ಅಂಡ್ ಇಟ್ ಈಸ್ ಆಲ್ಸೋ ನೋನ್ ಆಸ್ ಡೆಕ್ಸ್ಟ್ರೋಸ್. ಈ ಗ್ಲೂಕೋಸ್ ಗೆ ನಾವು ಡೆಕ್ಸ್ಟ್ರೋಸ್ ಅಂತ ಕೂಡ ಕರಿತೀವಿ. ಸೊ ಇಟ್ ಈಸ್ ಪ್ರೊಬ್ಯಾಬಲಿ ಮೋಸ್ಟ್ ಅಬಂಡೆಂಟ್ ಆರ್ಗ್ಯಾನಿಕ್ ಕಂಪೌಂಡ್ ಆನ್ ದ ಅರ್ತ್. ಈ ಗ್ಲೂಕೋಸ್ ಇದ್ದಿದ್ದು ನಮ್ಮ ಅರ್ತ್ ಒಳಗೆ ಮೋಸ್ಟ್ ಪ್ರೊಬ್ಯಾಬಲಿ ಏನಂತ ಹೇಳ್ಬೋದು, ಮೋಸ್ಟ್ ಅಬಂಡೆಂಟ್ ಪ್ರಾಡಕ್ಟ್ ಐತೆ, ಆರ್ಗ್ಯಾನಿಕ್ ಕಂಪೌಂಡ್ ಐತಿ ಅಂತ ಹೇಳ್ತೀವಿ. ಸೊ ದ ಸ್ಟ್ರಕ್ಚರ್ ಆಫ್ ಗ್ಲೂಕೋಸ್ ಈಸ್ ಗಿವನ್ ಆನ್ ದ ಬೇಸಿಸ್ ಆಫ್ ದ ಫಾಲೋಯಿಂಗ್ ಎವಿಡೆನ್ಸ್. ಸೊ ಒಂದು ಗ್ಲೂಕೋಸ್ ಸ್ಟ್ರಕ್ಚರ್ ಹಿಂಗ ಐತಿ, ಅದು ಹಿಂಗ ಐತಿ ಅಂತ ಹೇಳಕ್ ಏನ್ ಮಾಡ್ತೀವಿ, ಫಾಲೋಯಿಂಗ್ ಎವಿಡೆನ್ಸಸ್ ಅನ್ನ ಏನ್ ಮಾಡ್ತೀವಿ, ನಾವು ನೋಡ್ತೀವಿ. ಸೊ ಫಸ್ಟ್ ಇಸ್ ವಾಟ್, ಇಟ್ಸ್ ಮಾಲಿಕ್ಯುಲರ್ ಫಾರ್ಮುಲಾ ವಾಸ್ ಫೌಂಡ್ ಟು ಬಿ a C6H12O6. ಸೊ
ಸೊ ಗ್ಲೂಕೋಸ್ ಮಾಲಿಕ್ಯುಲರ್ ಫಾರ್ಮುಲಾ ಏನು ಸಿಗ್ತದೆ ಅಂತಂದ್ರೆ C6H12O6 ಅಂತೇಳಿ ಯಾರ್ದ್ರಿ ಈ ಗ್ಲೂಕೋಸ್ ದ ಮಾಲಿಕ್ಯುಲರ್ ಫಾರ್ಮುಲಾ ಸಿಗ್ತದೆ. ಸೊ ಆನ್ ಹೀಟಿಂಗ್ ವಿತ್ HI, ಈ ಗ್ಲೂಕೋಸ್ ಅನ್ನ HI ಜೊತೆ ಹೀಟ್ ಮಾಡಿದಾಗ ಇಟ್ ವಿಲ್ ಫಾರ್ಮ್ N hexane. ಇದೇನ್ ಮಾಡ್ತದೆ N hexane ಅನ್ನ ಫಾರ್ಮ್ ಮಾಡ್ತದೆ. So this shows that all the 6 carbon atoms in a glucose are in a straight chain. ಸೊ ಯಾವಾಗ ಈ ಒಂದು ಗ್ಲೂಕೋಸ್ ಗೆ ನಾವು HI ಜೊತೆ ಹೀಟ್ ಮಾಡಿದಾಗ ಗ್ಲೂಕೋಸ್ ಗೆ HI ಜೊತೆ ಹೀಟ್ ಮಾಡಿದಾಗ ಅದೇನ್ ಮಾಡ್ತದೆ N hexane ಅನ್ನ ಕೊಡ್ತದೆ. ಅಂದ್ರೆ ಅನ್ಬ್ರಾಂಚ್ ಹೆಕ್ಸೇನ್ ಅಲ್ಕೀನ್ ಚೈನ್ ಅನ್ನ ಕೊಡ್ತದೆ, ಸಾರಿ ಅಲ್ಕೇನ್ ಚೈನ್ ಅನ್ನ ಕೊಡ್ತದೆ. ಸೊ ಅದಕ್ಕೆ ನಾವು ಏನಂತ ಹೇಳ್ತೀವಿ, ಈ ಗ್ಲೂಕೋಸ್ ಒಳಗೆ ಏನದಪ್ಪ ಅಂತಂದ್ರೆ ಕಾರ್ಬನ್ ಏನಿದಾವ ಸ್ಟ್ರೇಟ್ ಚೈನ್ ಒಳಗಿದಾವ ಅಂತ ಹೇಳ್ತೀವಿ. ಸೊ ದಿಸ್ ಇಸ್ ದ ಫಸ್ಟ್ ಎವಿಡೆನ್ಸ್. ನೆಕ್ಸ್ಟ್ ಈಸ್ ಗ್ಲೂಕೋಸ್ ರಿಯಾಕ್ಟ್ಸ್ ವಿತ್ ಅನ್ ಹೈಡ್ರೋಕ್ಸಿಲ್ ಅಮೈನ್ ಟು ಫಾರ್ಮ್ ಆಕ್ಸಿಜನ್. ಸೊ ಈ ಗ್ಲೂಕೋಸ್ ಇದ್ದದ ಇಲ್ಲಿ ನೋಡಬಹುದು ನೀವು, ದಿಸ್ ಇಸ್ ಅನ್ ಗ್ಲೂಕೋಸ್ CHO ಫಂಕ್ಷನಲ್ ಗ್ರೂಪ್ ಐತಿ, ಹೌದ್ರಿ ಆಲ್ಡಿಹೈಡಿಕ್ ಗ್ರೂಪ್ ಐತಿ. ಸೊ ಅದಕ್ಕೆ ನಾವು ಆಲ್ಡೋ ಹೆಕ್ಸೋಸ್ ಅಂತ ಕರಿತೀವಿ. aldehyde ಐತಿ 6 carbons ಇದಾವ. So when this glucose reacts with hydroxyl amine, it will form oxime. ಇದು ಅದೇನ್ ಫಾರ್ಮ್ ಆಗ್ತದ್ರಿ oxime ಅನ್ನ ಫಾರ್ಮ್ ಮಾಡ್ತದೆ. It will form oxime and glucose reacts with the HCN hydrogen cyanide. ಹೌದಾ, ಗ್ಲೂಕೋಸ್ ಇದೆ, ಗ್ಲೂಕೋಸ್ ಹೈಡ್ರೋಜನ್ ಸೈನೈಡ್ ಜೊತೆ ರಿಯಾಕ್ಟ್ ಆಯ್ತಪ್ಪ ಅಂತಂದ್ರೆ it will form cyanohydrine. It will form what? This is a cyanohydrine structure. It will form cyanohydrine. So this shows that glucose contain carbonyl group. So ಇದು ಎವಿಡೆನ್ಸ್ ನಮಗೆ ಏನು ಹೇಳ್ತದಪ್ಪ ಅಂತಂದ್ರೆ ಈ ಗ್ಲೂಕೋಸ್ ಒಳಗ ಕಾರ್ಬೋನಿಲ್ ಗ್ರೂಪ್ಸ್ ಇದಾವು. ಕಾರ್ಬೋನಿಲ್ ಗ್ರೂಪ್ಸ್ ಅಂತಂದ್ರೆ ಕಾರ್ಬನ್ ಮತ್ತು ಆಕ್ಸಿಜನ್ ನಡುವೆ ಡಬಲ್ ಬಾಂಡ್ ಇರುವಂತದ್ದು, CO ಅಂತ ಕೂಡ ಅದನ್ನ ಸಿಂಪ್ಲಿ ಹೇಳ್ಬೋದು. ಸೊ ಯಾವ್ದ್ರ ಮೇಲೆ ಗೊತ್ತಾಗ್ತದ್ರಿ, ಯಾವಾಗ ನಾವು ಗ್ಲೂಕೋಸ್ಗೆ ಹೈಡ್ರೋಕ್ಸಿಲ್ ಅಮೈನ್ ಜೊತೆ ರಿಯಾಕ್ಟ್ ಮಾಡ್ತೀವಿ ಅವಾಗ ಆಕ್ಸೈಮ್ಸ್ ಫಾರ್ಮ್ ಆಗ್ತಾವ. ಯಾವಾಗ ಗ್ಲೂಕೋಸ್ಗೆ ನಾವು HCN ಜೊತೆ ರಿಯಾಕ್ಟ್ ಮಾಡ್ತೀವಿ ಅವಾಗ ಏನಾಗ್ತವಪ್ಪ ಅಂತಂದ್ರೆ ಸೈನೋಹೈಡ್ರೇಟ್ಸ್ ಫಾರ್ಮ್ ಆಗ್ತವೆ. ಸೊ ದೀಸ್ ಬೋತ್ ವಿಲ್ ಶೋಸ್ ಅಂಡ್ ಗಿವ್ಸ್ ಅನ್ ಇನ್ಫಾರ್ಮೇಶನ್ ದಟ್ ದಿಸ್ ಗ್ಲೂಕೋಸ್ contains an carbonyl group. Carbonyl group ಅಂತಂದ್ರೆ ಕಾರ್ಬನ್ ಮತ್ತು ಆಕ್ಸಿಜನ್ ನಡುವೆ ಡಬಲ್ ಬಾಂಡ್ ಇರ್ತದೆ. ಸೊ ಅಂತ ಫಂಕ್ಷನಲ್ ಗ್ರೂಪ್ ಇರ್ತದೆ. ಸೊ ದಿಸ್ ಇಸ್ ದ ಥರ್ಡ್ ಸ್ಟ್ರಕ್ಚರಲ್ ಎಲುಸಿಡೇಷನ್ ಅಂತ ಕರಿಬಹುದು. ಅಂಡ್ ಫೋರ್ತ್, ಗ್ಲೂಕೋಸ್ ರಿಯಾಕ್ಟ್ಸ್ ವಿತ್ ಬ್ರೋಮಿನ್ ವಾಟರ್ ಅಂಡ್ ಆಕ್ಸಿಡೈಸಸ್ ಟು ಗ್ಲೂಕೋನಿಕ್ ಆಸಿಡ್. ಏನಾಗ್ತದೆ, ಗ್ಲೂಕೋಸ್ ಇದ್ದಿದ್ದ ಬ್ರೋಮಿನ್ ವಾಟರ್ ಜೊತೆ ರಿಯಾಕ್ಟ್ ಆಗ್ತೈತಿ ಅಂಡ್ ಆಕ್ಸಿಡೈಸಸ್ ಟು ಗ್ಲೂಟೋನಿಕ್ ಆಸಿಡ್. ಏನಾಗ್ತಪ್ಪ ಅಂತಂದ್ರೆ ಗ್ಲೂಕೋನಿಕ್ ಆಸಿಡ್ ಆಗಿ ಏನಾಗ್ತದೆ ಅದು ಕನ್ವರ್ಟ್ ಆಗ್ತದೆ. ಸೊ ದಟ್ ಇಸ್ ನೋಟ್ ಕಾರ್ಬಾಕ್ಸಿಲಿಕ್ ಆಸಿಡ್. ಸೊ COH ಅಂತ ನೋಡಬಹುದು ನಾವು. ಸೊ ಈ ಕಾರ್ಬಾಕ್ಸಿಲಿಕ್ ಆಸಿಡ್ ಇರುವಂತಹ ಗ್ಲೂಕೋಸ್ ಫಾರ್ಮ್ ಆಗ್ತದೆ. ಅಂಡ್ ದಿಸ್ ಶೋಸ್ ದಟ್ ದ ಕಾರ್ಬೋನಿಲ್ ಗ್ರೂಪ್ ಆಫ್ ಗ್ಲೂಕೋಸ್ ಈಸ್ ಆಲ್ಡಿಹೈಡ್. ಸೊ ನನಗೇನ್ ಗೊತ್ತಾಗಿತ್ತು, ಈ ಒಂದು ಹೈಡ್ರಾಕ್ಸಿಲ್ ಅಮೈನ್ ಆಗಿರ್ಬೋದು ಆರ್ ಎಲ್ಸ್ ಹೈಡ್ರೋಜನ್ ಸೈನೈಡ್ ಆಗಿರ್ಬೋದು, ಇದ್ರ ರಿಯಾಕ್ಟ್ ಮಾಡದಾದ ನಂತರ ನಮ್ಗೆ ಏನು ಸಿಕ್ಕಿದ್ವು ಸೈನೋಹೈಡ್ರಿನ್ ಆಗಿರ್ಬೋದು ಆರ್ ಎಲ್ಸ್ ಏನಂತ ಹೇಳ್ಬೋದು ಆಕ್ಸೈಮ್ ಆಗಿರ್ಬೋದು. ಸೊ ಇಷ್ಟರೋದನ್ನ ನಾವೇನ್ ಅಂತ ಹೇಳಿದ್ವಿ, ಈ ಗ್ಲೂಕೋಸ್ ಒಳಗ ಏನಪ್ಪಾ ಅಂತಂದ್ರ ಕಾರ್ಬೋನಿಲ್ ಗ್ರೂಪ್ ಐತಿ. ಅದು ಕಾರ್ಬೋನಿಲ್ ಗ್ರೂಪ್ ಎದಕ್ಕೂ ಇರ್ಬೋದು, ಕೀಟೋ ಗ್ರೂಪ್ಗೆ ಇರ್ಬೋದು, ಆಲ್ಡಿಹೈಡ್ಗೆ ಇರ್ಬೋದು, ಕೀಟೋನ್ಗೆ ಇರ್ಬೋದು. ಸೊ ಯಾವಾಗ ನಾವು ಇದನ್ನ ಗ್ಲೂಕೋಸ್ ಅನ್ನ ಬ್ರೋಮಿನ್ ವಾಟರ್ ಜೊತೆ ರಿಯಾಕ್ಟ್ ಮಾಡ್ತೀವಿ ಅವಾಗ ಏನಾಗ್ತದಪ್ಪ ಅಂತಂದ್ರೆ ಇದು ಬ್ರೋಮಿನ್ ವಾಟರ್ ಆಕ್ಸಿಡೇಷನ್ ಆಗಿ ಅಲ್ಲಿ ಏನ್ ಫಾರ್ಮ್ ಮಾಡ್ತದಪ್ಪ ಅಂತಂದ್ರೆ ಗ್ಲೂಕೋನಿಕ್ ಆಸಿಡ್ ಅನ್ನ ಏನ್ ಮಾಡ್ತದ ಫಾರ್ಮ್ ಮಾಡ್ತದೆ. And this formation of gluconic acid will shows and it will gives an information that this glucose contain aldehyde as an functional group. ಹೌದ್ರಿ, ಯಾಕಂತಂದ್ರೆ ಕಾರ್ಬೋಹೈಡ್ರೇಟ್ಸ್ ಅಂದ್ರೆ ಗ್ಲೂಕೋಸ್ ಫಂಕ್ಷನಲ್ ಗ್ರೂಪ್ ಇರ್ಬೋದು, ಮತ್ತೆ ಗ್ಲೂಕೋಸ್ ಇರ್ಬೋದು, ಮತ್ತೊಂದು ಯಾವ್ದು ಇರ್ಬೋದ್ರಿ, ಯಾರು ಹೇಳ್ತೀರಿ? ಹೌದಾ? ಸೊ ಏನಂತೀವಿ, ಯಾವಾಗ ಗ್ಲೂಕೋಸ್ಗೆ ನಾವು ಬ್ರೋಮಿನ್ ವಾಟರ್ ಜೊತೆ ರಿಯಾಕ್ಟ್ ಮಾಡ್ತೀವಿ ಅದು ಆಕ್ಸಿಡೇಷನ್ ಆಗಿ ಗ್ಲೂಟೋನಿಕ್ ಆಸಿಡ್ ಆಕೈತಿ. ಸೊ ಗ್ಲೂಟೋನಿಕ್ ಆಸಿಡ್ ಅಂತಂದ್ರೆ ಏನ್ ಬರ್ತದೆ, ಗ್ಲೂಕೋಸ್ ಜೊತೆ ಕಾರ್ಬೋಕ್ಸಿಲಿಕ್ ಆಸಿಡ್ ಬರ್ತದೆ. ಸೊ ದಿಸ್ ಶೋಸ್ ದಟ್ ದಿಸ್ ಗ್ಲೂಕೋಸ್ ಇಸ್ ಹ್ಯಾವಿಂಗ್ ಆಲ್ಡಿಹೈಡ್. ಸೊ ಆಲ್ಡಿಹೈಡ್ ಜೊತೆ ಗ್ಲೂಕೋಸ್ ಜೊತೆ ಆಲ್ಡಿಹೈಡ್ ಇರ್ಬೋದು, ಕೀಟೋನು ಇರ್ಬೋದು. ಸೊ ಆಲ್ಡಿಹೈಡ್ ಇತ್ತು ಆಲ್ಡೋ ಕೀಟೋಸ್ ಅಂತ ಆಲ್ಡೋ ಟ್ರಯೋಸ್ ಟೆಟ್ರೋಸ್ ಅಂತ ಕರಿತೀವಿ. ಆಮೇಲೆ ಕೀಟೋ ಗ್ರೂಪ್ ಫಂಕ್ಷನಲ್ ಗ್ರೂಪ್ ಇತ್ತು ಅಂತಂದ್ರೆ ಕೀಟೋ ಟ್ರೈಸ್, ಕೀಟೋ ಹೆಸರೋಸ್, ಹೆಪ್ಟೋಸ್, ಕೀಟೋ ಹೆಕ್ಸೋಸ್, ಕೀಟೋ ಏನಂತ ಹೇಳ್ಬೋದು ಟ್ರಯೋಸ್ ಅಂತ ಹೇಳ್ತೀವಿ. ಸೊ ಎಷ್ಟು ನಂಬರ್ ಆಫ್ ಕಾರ್ಬನ್ಸ್ ಅದಾವ ಅದ್ರ ಮೇಲೆ. ಸೊ ಫಿಫ್ತ್ ಒನ್ ಈಸ್ ಗ್ಲೂಕೋಸ್ ರಿಯಾಕ್ಟ್ಸ್ ವಿತ್ ಅಸೆಟಿಕ್ ಅಮೈನೈಡ್ರೈಡ್. ಇದು ಗ್ಲೂಕೋಸ್ ಇದ್ದಿದ್ದ ಅಸೆಟಿಕ್ ಅಮೈನೈಡ್ರೈಡ್ ಜೊತೆ ರಿಯಾಕ್ಟ್ ಆಗ್ತದ ಅಂಡ್ ಇಟ್ ವಿಲ್ ಫಾರ್ಮ್ ಪೆಂಟಾ ಅಸಿಟೈಲ್ ಡೆರಿವೇಟಿವ್. ಇದೇನ್ ಫಾರ್ಮ್ ಮಾಡ್ತದಪ್ಪ ಅಂತಂದ್ರೆ ಪೆಂಟಾ ಅಸಿಟೈಲ್ ಡೆರಿವೇಟಿವ್ ನ ಫಾರ್ಮ್ ಮಾಡ್ತದೆ. ಸೊ ದಿಸ್ ಶೋಸ್ ದಟ್ ದ ಪ್ರೆಸೆನ್ಸ್ ಆಫ್ 5 OH ಗ್ರೂಪ್ಸ್ ಆನ್ ದ ಗ್ಲೂಕೋಸ್. ಸೊ ಈ ಗ್ಲೂಕೋಸ್ ಒಳಗೆ ಎಷ್ಟು
OH ಗ್ರೂಪ್ಸ್ ಇತ್ತಪ್ಪ ಅಂತಂದ್ರೆ 5. ಸೊ 5 ಇದ್ದಿದ್ದು ಹೆಂಗ್ ಗೊತ್ತಾಯ್ತು? ಯಾವಾಗ ನಾನು ಈ ಗ್ಲೂಕೋಸ್ ಅನ್ನ ಅಸ್ಟಿಕ್ ಅಮೈಡ್ ಜೊತೆ ರಿಯಾಕ್ಟ್ ಮಾಡಿದ್ದು ಆವಾಗ ನನಗೆ ಏನ್ ಕೊಟ್ಟು ಪೆಂಟಾ ಅಸಿಟೈಲ್ ಡೆರಿವೇಟಿವ್ ನ ಕೊಟ್ಟು, ಅಂದ್ರೆ 5 ಅಸಿಟೈಲ್ ಗ್ರೂಪ್ ಇದ್ದಿದ್ದು ಏನ್ ಫಾರ್ಮ್ ಆಗಿರುವಂತ ಒಂದು ಕಾಂಪೌಂಡ್ ಸಿಕ್ತು. So this shows that the presence of 5 OH group on the glucose. So ಅದು ಏನ್ ಹೇಳ್ತಪ್ಪ ಅಂತಂದ್ರೆ ಆ ಗ್ಲೂಕೋಸ್ ಒಳಗಿರುವಂತಹ 5 ಏನ OH ಗ್ರೂಪ್ಸ್ ಇದಾವು, ಹೈಡ್ರಾಕ್ಸಿಲ್ ಗ್ರೂಪ್ಸ್ ಇದಾವು, ಅವು ರಿಪ್ಲೇಸ್ ಆಗಿ ಏನ್ ಬಂದಿರ್ತಪ್ಪ ಅಂತಂದ್ರ ಅಸಿಟೈಲ್ ಡೆರಿವೇಟಿವ್ಸ್ ಬಂದಿರ್ತಾವ. ಸೊ ಅವಾಗ ನಮ್ಗೆ ಏನ್ ಗೊತ್ತಾಗ್ತದಪ್ಪ ಅಂತಂದ್ರ in this glucose there are 5 OH groups ಅಂತ ಹೇಳ್ತೀವಿ. Okay, this is the thing. Now next is glucose oxidation with nitric acid forms saccharic acid. So glucose is nitric acid ಜೊತೆ ರಿಯಾಕ್ಟ್ ಆದಾಗ saccharic acid ಏನಾಗ್ತೈತಿ ಯೂಸ್ ಆಗ್ತೈತಿ. So nitric acid is an oxidizing agent. It will carry out an oxidation. Oxidation means addition of oxygen. So glucose is the oxidation ಆಗಿ oxidation ಯಾರ ಜೊತೆ ಆಗ್ತದಪ್ಪ ಅಂತಂದ್ರೆ nitric acid ಜೊತೆ oxidation ಮಾಡಿ it will forms saccharide. So that is what carboxylic acid. That is what carboxylic acid, and this shows that the presence of primary alcoholic group OH on the glucose. So ಇದು ನಮಗೆ ಏನಾಗ್ತದೆ, ನಮ್ಮ ಗ್ಲೂಕೋಸ್ ಒಳಗ ಏನಂತ ಹೇಳ್ತೀವಿ, ಒಂದು ಪ್ರೆಸೆನ್ಸ್ ಆಫ್ ಪ್ರೈಮರಿ ಆಲ್ಕೋಹಾಲ್ ಅನ್ನು ಕೂಡ ಏನಾಗ್ತೈತಿ ಅದರಿಂದ ಕಂಡು ಬರ್ತದೆ ಅಂತ ಹೇಳ್ತೀವಿ. Okay. Now next is based on above evidence, Fischer has given open chain structure for glucose. So structure of glucose, gluconic acid is represented as 2 and saccharic acid as structure 3. So it is it. So Fischer structure ಅಂತ ಹೇಳ್ತೀವಿ. ಸೊ ಫಿಶರ್ ಸ್ಟ್ರಕ್ಚರ್ ಅಂದ್ರೆ ಏನಂತ ಹೇಳ್ತೀವಿ, ಓಪನ್ ಚೈನ್ ಸ್ಟ್ರಕ್ಚರ್ ಅಂತ ಕೂಡ ಕರಿತೀವಿ. ಸೊ ಫಿಶರ್ ಇದ್ದವ ಏನ್ ಮಾಡ್ತಾನೆ, ಗ್ಲೂಕೋಸ್ ಏನ್ ಮಾಡ್ತಾನೆ ಸ್ಟ್ರಕ್ಚರ್ ಅನ್ನ ಕೊಡ್ತಾವೆ. ಸೊ ಇಲ್ಲಿ ನೋಡ್ಬೋದು ನೀವು. ಸೊ ಇಲ್ಲಿ ಏನೈತಿ ಆಲ್ಡಿಹೈಡ್ ಗ್ರೂಪ್ ಐತಿ, ಆಮೇಲೆ OH 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 CH3. ಸೊ ಎಷ್ಟು ಕಾರ್ಬನ್ಸ್ ಅದಾವ, 1 2 3 4 5 and 6 ಕಾರ್ಬನ್ಸ್ ಅದಾವ. ಸೊ ಬೇಸ್ಡ್ ಆನ್ ದ ಎವಿಡೆನ್ಸ್ ದಟ್ ದ ಫಿಶರ್ ಹ್ಯಾಸ್ ಗಿವನ್ ದೆನ್ ಓಪನ್ ಚೈನ್ ಸ್ಟ್ರಕ್ಚರ್ ಆಫ್ ಗ್ಲೂಕೋಸ್. ಸೊ ಇದನ್ನ ಒಂದು ಕೆಮಿಕಲ್ ಒಳಗೆ ಹಾಕಿ ನೋಡಿದಾಗ ಅವ್ರ ಕೆಮಿಕಲ್ ಪ್ರಾಪರ್ಟಿನ ಸ್ಟಡಿ ಮಾಡಕ್ ಹೋದಾಗ ಏನ್ ತೋರಿಸದಪ್ಪ ಅಂತಂದ್ರೆ ಇಟ್ ವಿಲ್ ಫಾರ್ಮ್ ದ 5 ಓಪನ್ ಚೈನ್ ಸ್ಟ್ರಕ್ಚರ್ಸ್ ಆಫ್ ಗ್ಲೂಕೋಸ್. So the structure of glucose and gluconic acid is represented as structure 3 and saccharic acid 3. Structure 2 and saccharic acid 3 ಅಂತ ಹೇಳ್ತೀವಿ. ಸೊ ಇದರ ಒಳಗೆ ಏನ್ ಹೇಳ್ತೀವಪ್ಪ ಅಂತಂದ್ರೆ, ಸೊ ಅದ್ರ ಒಳಗೆ 5 OH ಇದೆ, ಹೌದಿಲ್ಲ, 5 OH 1 2 3 4 5 ಈ 5 OH ಇದಾವು ಅಂತ ಹೇಳ್ತೀವಿ. ಸೊ ದಿಸ್ ಸ್ಟ್ರಕ್ಚರ್ 2 ಏನಾಗ್ತದಪ್ಪ ಅಂತಂದ್ರೆ ಅದು ಕಾರ್ಬೋಕ್ಸಿಲಿಕ್ ಆಸಿಡ್ ಆಕೈತಿ, ಸ್ಟ್ರಕ್ಚರ್ 3 ಕೂಡ ಏನಾಗ್ತದ್ರಿ ಕಾರ್ಬೋಕ್ಸಿಲಿಕ್ ಆಸಿಡ್ ಆಗ್ತದೆ. ಸೊ ದಿಸ್ ಆರ್ ದ monomer ಅಂತ ಕರೆಯಬಹುದು ನೀವು ಸಿಂಪಲಿ. ಸೊ ನೆಕ್ಸ್ಟ್ ಇಸ್ ಸೈಕ್ಲಿಕ್ ಸ್ಟ್ರಕ್ಚರ್ ಆಫ್ ಗ್ಲೂಕೋಸ್. ಗ್ಲೂಕೋಸ್ ಏನ್ ಮಾಡ್ತದೆ, ಸೈಕ್ಲಿಕ್ ಸ್ಟ್ರಕ್ಚರ್ ಅನ್ನ ಫಾರ್ಮ್ ಮಾಡಬಹುದು ಅಂತ ಹೇಳ್ತೀವಿ. So the structure 1 of glucose explained most by its property, but the following reactions and facts could not be explained by this structure. So ಇದೇನೋ ಸ್ಟ್ರಕ್ಚರ್ ಹಾಕಿದ್ವಿ, ಈ ಸ್ಟ್ರಕ್ಚರ್ ಅನ್ನ ಹಾಕೊಂಡು the structure of 1 of glucose explain most of its property, but not following reactions and facts could be explained by this structure. ಈ ಸ್ಟ್ರಕ್ಚರ್ ದಿಂದ ಎಕ್ಸ್ಪ್ಲೇನ್ ಮಾಡಕ್ ಆಗದೇ ಇರುವಂತ ಒಂದಿಷ್ಟು ಫ್ಯಾಕ್ಟ್ಸ್ ಅನ್ನ ಏನ್ ಮಾಡ್ತಾರಪ್ಪ ಅಂತಂದ್ರ ಅವರ ಈ ಕಾನ್ಸೆಪ್ಟ್ ಒಳಗೆ ಹೇಳ್ತಾರ. ಸೊ ಏನ್ ಹೇಳ್ತದ, ಸೊ ಡೆಸ್ಪೈಟ್ ಹ್ಯಾವಿಂಗ್ ದ ಆಲ್ಡಿಹೈಡ್ ಗ್ರೂಪ್, ಗ್ಲೂಕೋಸ್ ಡಸ್ ನಾಟ್ ಗಿವ್ 2,4 DNP ಟೆಸ್ಟ್. ಸೊ ಈ ಗ್ಲೂಕೋಸ್ ಇದ್ದಿದ್ದ 1,4 DNP ಟೆಸ್ಟ್ ಮಾಡಿದಾಗ ಅದು ಅದಕ್ಕೆ ರೆಸ್ಪಾನ್ಸ್ ಮಾಡಲೇ ಇಲ್ಲ ಅಂತ ಹೇಳ್ತೀವಿ. ಸೊ ದ ಚಿಪ್ಸ್ ಟೆಸ್ಟ್ ಅಂಡ್ ಆಲ್ಸೋ ಇಟ್ ಇಸ್ ಡಸ್ ನಾಟ್ ಫಾರ್ಮ್ ಹೈಡ್ರೋಜನ್ ಸಲ್ಫೈಡ್ ವಿತ್ ಸೋಡಿಯಂ ಹೈಡ್ರೋಜನ್ ಸಲ್ಫೇಟ್. ಸೊ ಒಂದು ಯಾವಾಗಲೂ ನಾವು ಏನ್ ಮಾಡಕ್ ಬರಂಗಿಲ್ರಿ, ಆ ಒಂದು ಚಿಪ್ಸ್ ಟೆಸ್ಟ್ ಅನ್ನ ನಾವು ಏನ್ ಮಾಡಕ್ ಬರಂಗಿಲ್ಲ, ಸೆಲ್ಫ್ ಟೆಸ್ಟ್, ಅಂಡ್ ಇಟ್ ವಿಲ್ ನಾಟ್ ಫಾರ್ಮ್ ಹೈಡ್ರೋಜನ್ ಸಲ್ಫೈಡ್ ವಿತ್ ಸೋಡಿಯಂ ಹೈಡ್ರೋಜನ್ ಸಲ್ಫೇಟ್. ಸೋಡಿಯಂ ಹೈಡ್ರೋಜನ್ ಸಲ್ಫೇಟ್ ಜೊತೆ ಏನ್ ಫಾರ್ಮ್ ಮಾಡಕ್ ಬರಂಗಿಲ್ಲ, ಅದಕ್ಕೆ ಹೈಡ್ರೋಜನ್ ಸಲ್ಫೈಡ್ಸ್ ಫಾರ್ಮ್ ಮಾಡಂಗಿಲ್ಲ ಅಂತ ಹೇಳ್ತೀವಿ. ಸೊ ದ ನೆಕ್ಸ್ಟ್ ಈಸ್ ಪೆಂಟಾಸ್ಟೇಟ್ ಆಫ್ ಗ್ಲೂಕೋಸ್ ಡಸ್ ನಾಟ್ ರಿಯಾಕ್ಟ್ ವಿತ್ ammonium hydroxide including absence of free aldehyde group. So ಒಂದು ಗ್ರೂಪ್ ಒಳಗ aldehyde group absent ಇದ್ರೂ ಕೂಡ ಆ pentastate of glucose does not react with the sodium hydroxide. ಅವಾಗ sodium hydroxide ಜೊತೆ ಆ
ಪೆಂಟಾ ಆಕ್ಸೈಡ್ ಏನಂತ ಹೇಳ್ತೀವಿ ನಾವು, ಪೆಂಟಾ ಅಸ್ಟೇಟ್ ಗ್ಲೂಕೋಸ್. ಪೆಂಟಾ ಅಸ್ಟೇಟ್ ಇದ್ದಿದ್ದು ಏನಾಗಂಗಿಲ್ಲ, ಅದ್ರ ಜೊತೆ ರಿಯಾಕ್ಟ್ ಆಗಂಗಿಲ್ಲ ಅಂತ ಹೇಳ್ತೀವಿ. ಸೊ ದ ನೆಕ್ಸ್ಟ್ ಇಸ್ ವಾಟ್ ಗ್ಲೂಕೋಸ್ ಇಸ್ ಫೌಂಡ್ ಟು ಎಕ್ಸಿಸ್ಟ್ ಇನ್ ಟೂ ಡಿಫರೆಂಟ್ ಕ್ರಿಸ್ಟಲೈನ್ ಫಾರ್ಮ್ ವಿಚ್ ಆರ್ ನೇಮ್ಡ್ ಆಸ್ ಆಲ್ಫಾ ಅಂಡ್ ಬೀಟಾ. ಸೊ ಇದು ಗ್ಲೂಕೋಸ್ ಇದ್ದಿದ್ದು ಏನ್ ಮಾಡ್ತದೆ, ಎರಡು ಕ್ರಿಸ್ಟಲೈನ್ ಫಾರ್ಮ್ ಒಳಗೆ ಇರ್ತೈತಿ, ಒಂದು ಆಲ್ಫಾ ಇನ್ನೊಂದು ಬೀಟಾ ಅಂತ ಹೇಳ್ತೀವಿ. ಸೊ ದಿಸ್ ಬಿಹೇವಿಯರ್ could not be explained by the open chain structure. ಸೊ ಈ ಒಂದು ಸ್ಟ್ರಕ್ಚರ್ ಅನ್ನ ನಾವು ಏನ್ ಮಾಡಕ್ ಬರಂಗಿಲ್ಲಪ್ಪ ಅಂತಂದ್ರೆ, ಒಂದು ಓಪನ್ ಸ್ಟ್ರಕ್ಚರ್ ಇಂದ ಏನ್ ಮಾಡಕ್ ಬರಂಗಿಲ್ಲ, ಅದನ್ನ ರೀಪ್ರೆಸೆಂಟ್ ಮಾಡಾಕ ಬರಂಗಿಲ್ಲ ಅಂತ ಹೇಳ್ತೀವಿ. So to explain this cyclic structure of the glucose, and it is proposed by the Fischer. So again Fischer ಏನ್ ಮಾಡ್ತಾನ, ಈ cyclic nature of glucose ಅನ್ನ ಎಕ್ಸ್ಪ್ಲೇನ್ ಮಾಡಕ ಬರ್ತಾನ ಅಂತ ಹೇಳ್ತೀವಿ. So cyclic structure of glucose ಹೆಂಗ್ ಬರ್ತದೆ cyclic structure of glucose? A cyclic structure is formed by the interaction of OH group of C5 with aldehyde group of C1. ಅಂದ್ರೆ ಏನ್ ಹೇಳ್ತದೆ, ಈ ಗ್ಲೂಕೋಸ್ ಒಳಗನ ಏನಾಗ್ತದಪ್ಪ ಅಂತಂದ್ರೆ, ಫಿಫ್ತ್ ಕಾರ್ಬನ್ ಇಂದು ಅಂದ್ರೆ ಫಸ್ಟ್ ಕಾರ್ಬನ್ 1 2 3 4 5, ಈ ಫಿಫ್ತ್ ಕಾರ್ಬನ್ ಇಂದ ಇಲೆಕ್ಟ್ರಾನ್ಸ್ ಏನಾಗ್ತಾವಪ್ಪ ಅಂತಂದ್ರ, ಇಟ್ ವಿಲ್ ಗೋಸ್ ಅಂಡ್ ಬೈಂಡ್ಸ್ ಟು ದ interacts with the OH group of the cyclic. ನೋಡ್ರಿ ಏನು ಹೇಳ್ತಾರೆ, the cyclic structure is formed by the interaction of OH group of C5 with CHO group of C1. ಹೌದ್ರಿ, ಇದು ಫಿಫ್ತ್ ಕಾರ್ಬನ್ ಗೆ ಅಟ್ಯಾಚ್ ಆಗಿರುವಂತಹ OH ಗ್ರೂಪ್ ಫಸ್ಟ್ ಕಾರ್ಬನ್ ಗೆ ಅಟ್ಯಾಚ್ ಆಗಿರುವಂತಹ ಏನಂತ ಹೇಳ್ತೀವಿ, ಆ ಒಂದು ಕೀಟೋ ಗ್ರೂಪ್ ಗೆ ಹೋಗಿ ಏನಾಗ್ತದೆ, ಅಟ್ಯಾಕ್ ಆಗ್ತದೆ. ಅಂಡ್ ದ ಟೂ ಸೈಕ್ಲಿಕ್ ಸ್ಟ್ರಕ್ಚರ್ಸ್ ಆಫ್ ಗ್ಲೂಕೋಸ್. ಸೊ ಇದೇನಾಗ್ಬೋದು, ಅಲ್ಫಾನು ಕೂಡ ಕೊಡ್ತೈತಿ ಮತ್ತೆ ಬೀಟಾನು ಕೂಡ ಕೊಡ್ತೈತಿ. ಸೊ ಇದು ಅಲ್ಫಾ ಬೀಟಾನ ಯಾವ ತರ ನೆನ್ಪಿಟ್ಕೋಬೇಕಾದ್ರೆ ಹೇಳ್ತೀನಿ ಈಗ. ಸೊ ಗ್ಲೂಕೋಸ್ ಸ್ಟ್ರಕ್ಚರ್ ಅಂತೂ ಗೊತ್ತಾಯ್ತು. ಸೊ ಗ್ಲೂಕೋಸ್ ಸ್ಟ್ರಕ್ಚರ್ ಅಂದ್ರೆ ಏನಿರ್ತದ್ರಿ, ಆಲ್ಡಿಹೈಡ್ ಗ್ರೂಪ್ ಇರ್ತದ, CHO. ಸೊ ಏನಾಗ್ತದಪ್ಪ ಅಂತಂದ್ರ, ಫಿಫ್ತ್ ಕಾರ್ಬನ್ ಆಟಮ್ ಏನ್ ಮಾಡ್ತದ, ತನ್ನ ಕಡೆ ಇರುವಂತ OH ಅನ್ನ ಈ ಕಾರ್ಬನ್ ಗೆ ಕೊಡ್ತದೆ. ಸೊ ಅವಾಗ ಏನ್ ಫಾರ್ಮ್ ಆಕೈತ್ರಿ, ಇಲ್ಲಿ ಒಂದು ಬಾಂಡ್ ಫಾರ್ಮ್ ಆಕೈತಿ. ಬಟ್ ಎಂತ ಬಾಂಡ್ ಆಕೈತಿ, ಆಕ್ಸಿಜನ್ ಬಾಂಡ್ ಫಾರ್ಮ್ ಆಕೈತಿ. ಸೊ ದಿಸ್ ಇಸ್ ದ ಥಿಂಗ್. ಸೊ ಈ ಅಲ್ಫಾ ಮತ್ತು ಬೀಟಾನ ಯಾವ ತರ ನಾವು ಏನ್ ಮಾಡ್ಬೋದು, ಡಿಫ್ರೆನ್ಶಿಯೇಟ್ ಮಾಡ್ಬೋದು ಅಂತ. ಸೊ ಫಸ್ಟ್ ಕಾರ್ಬನ್ ನೋಡ್ರಿ, ಇಫ್ ದ ಫಸ್ಟ್ ಕಾರ್ಬನ್ on the left side of, or sorry, or the right side of the corner, if there is an OH, then it will be present at the ಏನಂತ ಹೇಳ್ಬೋದು, the viewers right hand side. ಸಪೋಸ್ OH ಗ್ರೂಪ್ ಇದ್ದಿದ್ದ ರೈಟ್ ಹ್ಯಾಂಡ್ ಸೈಡ್ಗೆ ಐತಪ್ಪ ಅಂತಂದ್ರೆ ಅದ್ಯಾವುದು ಆಲ್ಫಾ ಡಿ ಪ್ಲಸ್ ಗ್ಲೂಕೋಸ್. ಸಪೋಸ್ ಫಸ್ಟ್ ಕಾರ್ಬನ್ OH ಎಷ್ಟು ನೋಡೋಣ ಮತ್ತೆ. ಸೊ ಫಸ್ಟ್ ಕಾರ್ಬನ್ OH ರೈಟ್ ಹ್ಯಾಂಡ್ ಸೈಡ್ಗೆ ಇತ್ತು, ಅದಕ್ಕೆ ನಾವೇನಂತ ಕರಿತೀವಿ, ಆಲ್ಫಾ ಡಿ ಗ್ಲೂಕೋಸ್ ಅಂತ ಕರಿತೀವಿ. ಅಂಡ್ ಇಫ್ the OH, the first carbon's OH is present on the left side, then it is beta D negative glucose, sorry positive glucose ಅಂತ ಹೇಳ್ತೀವಿ. ಯಾಕಂದ್ರೆ ಅದರ ಕಾನ್ಫಿಗರೇಷನ್ ಏನಿರ್ತದ್ರಿ, ಸೇಮ್ ಆಗಿರ್ತದೆ. ಸೊ ಹುಡುಗನ ಏನಿರ್ತದ್ರಿ ಪಾಸಿಟಿವ್ ಇರ್ತದೆ, ಹುಡುಗಿದ ಏನೈತಿ ನೆಗೆಟಿವ್ ಐತಿ ಅಂತ ಹೇಳತ್ತೀವಿ ನಾವು. ಹೌದಾ? Understood? Am I audible? Okay, so hello. Okay, in ಈ ಓಪನ್ ಸ್ಟ್ರಕ್ಚರ್ ಸೈಕ್ಲಿಕ್ ಸ್ಟ್ರಕ್ಚರ್ ಹೌದಿಲ್ರಿ. ಸೊ ಏನಾಕೈತಿ, ರೈಟ್ ಹ್ಯಾಂಡ್ ಸೈಡ್ಗೆ OH ಗ್ರೂಪ್ ಇತ್ತು. ಸೊ ಅದಕ್ಕೆ ನಾವ್ ಏನಂತ ಹೇಳ್ತೀವಿ, ಅಲ್ಫಾ ಸ್ಟ್ರಕ್ಚರ್ ಅಂತ ಕರಿತೀವಿ. ನೋಡ್ರಿ ಇಲ್ಲಿ ಏನೈತಿ, ರೈಟ್ ಹ್ಯಾಂಡ್ ಸೈಡ್ಗೆ ಏನೈತಿ, OH ಐತಿ. ರೈಟ್ ಹ್ಯಾಂಡ್ ಸೈಡ್ಗೆ ಏನೈತಿ, OH ಐತಿ. ಸೊ ಅದ್ಯಾವುದು ಅಲ್ಫಾ ಸ್ಟ್ರಕ್ಚರ್ ಅಂತ ಕರಿತೀವಿ. ಲೆಫ್ಟ್ ಹ್ಯಾಂಡ್ ಸೈಡ್ಗೆ OH ಗ್ರೂಪ್ ಇತ್ತಪ್ಪ ಅಂತಂದ್ರೆ ಅದಕ್ಕೆ ಬೀಟಾ ಗ್ಲೂಕೋಸ್ ಅಂತ ಕರಿತೀವಿ. ಸೊ ದಿಸ್ ಇಸ್ ವಾಟ್, ಇದಾವುದು ಫಿಶರ್ ಸ್ಟ್ರಕ್ಚರ್. ಯಾಕಂತಂದ್ರೆ ಓಪನ್ ಸ್ಟ್ರಕ್ಚರ್ ಇದು. ಆಮೇಲೆ ಈ ಓಪನ್ ಸ್ಟ್ರಕ್ಚರ್ ಇದ್ದಿದ್ದ ಹವಾರ್ತ್ ಸ್ಟ್ರಕ್ಚರ್ ಆಗಿ ಹೆಂಗ್ ಕನ್ವರ್ಟ್ ಮಾಡ್ಬೇಕು, ಇದು ಇಂಪಾರ್ಟೆಂಟ್ ಐತಿ. ಇದನ್ನ ನೋಡ್ರಿ. ಸೊ ಏನ್ ಮಾಡ್ತೀವಿ ನಾವು, ಇದು ಓಪನ್ ಸ್ಟ್ರಕ್ಚರ್ ಅಂತೂ ಗೊತ್ತಾಯ್ತು. ಹೆಂಗ್ ಆಕೈತಿಪ್ಪ ಅಂತಂದ್ರೆ, ಕಾರ್ಬನ್ ಫಿಫ್ತ್ ಇದ್ದಿದ್ದ OH ಇದ್ದಿದ್ದ ಏನಾಕೈತಿ, ಕಾರ್ಬನ್ ಫಸ್ಟ್ ಗೆ ಹೋಗಿ ಅಟ್ಯಾಚ್ ಆಕೈತಿ. ಸೊ ಅವಾಗ ಏನಾಗ್ತದೆ, ಇಲ್ಲಿ ಆಕ್ಸಿಜನ್ ಬಾಂಡ್ ಹೋಗಿ ಫಾರ್ಮ್ ಆಕೈತಿ ಅಂತ ಹೇಳ್ತೀವಿ. ಸೊ ಇದು ಫಿಶರ್ ಸ್ಟ್ರಕ್ಚರ್ ಇದ್ದ ಹವಾರ್ತ್ ಸ್ಟ್ರಕ್ಚರ್ ಆಗಿ ಹೆಂಗ್ ಕನ್ವರ್ಟ್ ಮಾಡ್ತೀವಿ. So as we know, this glucose having the six carbons ಇರ್ತಾವ. ಸೊ ಈ 6 ಕಾರ್ಬನ್ಸ್ ಇದ್ದಿದ್ದು ಹೆಂಗಿರ್ತಾವ, ಓಪನ್ ಚೈನ್ ಒಳಗೆ ಇರ್ತಾವ, ಒಂದು ಸ್ಟ್ರೇಟ್ ಚೈನ್ ಒಳಗೆ ಇರ್ತಾವ.
ಓಕೆ, ಸೊ ಏನಾಗ್ತದಪ್ಪ ಅಂತಂದ್ರೆ ಹವಾರ್ ಸ್ಟ್ರಕ್ಚರ್ ಆಫ್ ಗ್ಲೂಕೋಸ್ ಒಳಗ ಅಂದ್ರೆ ಇದನ್ನ ಹವಾರ್ ಸ್ಟ್ರಕ್ಚರ್ ಆಗಿ ಕನ್ವರ್ಟ್ ಮಾಡ್ತೀವಿ. ಸೊ ದ 6 ಮೆಂಬರ್ ಆಫ್ ಸೈಕ್ಲಿಕ್ ಸ್ಟ್ರಕ್ಚರ್ ಆಫ್ ಗ್ಲೂಕೋಸ್ ಇಸ್ ಕಾಲ್ಡ್ ಆಸ್ ಪೈರಾನೋಸ್ ಸ್ಟ್ರಕ್ಚರ್. ಸೊ 6 ಮೆಂಬರ್ ಆಫ್ ಸೈಕ್ಲಿಕ್ ಸ್ಟ್ರಕ್ಚರ್ ಆಫ್ ಗ್ಲೂಕೋಸ್ ನಾವೇನ್ ತಗೋತೀವಿ, ಪೈರಾನೋಸ್. ಪೈರಾನೋಸ್ ಅಂತಂದ್ರೆ ಏನು, ಅದಕ್ಕೆ ದಟ್ ವರ್ಡ್ ವಿಲ್ ಕಮ್ ಫ್ರಮ್ ದ ಪೈರಾನ್. ಅದಕ್ಕೆ ಪೈರಾಲ್ ಅಂತ ಕೂಡ, ಪೈರಾನ್ ಅಂತಂದ್ರೆ ಏನು, ಅದ್ರ ಒಳಗೆ ಎಷ್ಟು ಇರ್ತಾವ, 1 2 3 4 5 ಕಾರ್ಬನ್ಸ್ ಇರ್ತಾವ, ಮತ್ತು ಒಂದು ಏನಿರ್ತದೆ ರೀ, ಆಕ್ಸಿಜನ್ ಇರ್ತದೆ. ಇನ್ನ ಸೈಕ್ಲಿಕ್ ಮ್ಯಾನರ್ ಒಳಗೆ ಇರ್ತದೆ. ಓಕೆ, ಸೊ ನಾವೇನ್ ಹೇಳ್ತಾ ಇದ್ದೀವಿ, 6 ಮೆಂಬರ್ಡ್ ಸೈಕ್ಲಿಕ್ ಸ್ಟ್ರಕ್ಚರ್ ಆಫ್ ಗ್ಲೂಕೋಸ್ ಇಸ್ ಕಾಲ್ಡ್ ಆಸ್ ಪೈರಾನೋ ಸ್ಟ್ರಕ್ಚರ್ ದಟ್ ಮೇ ಬಿ alpha or that may be beta. So in an analogy with the pyran is a cyclic organic compound with one oxygen atom and the 5 carbon atoms in the ring. So ಹಂಗಂದ್ರೆ ನಾವ್ ಏನ್ ಮಾಡ್ಬೇಕು, ಈ ಫಿಶರ್ ಸ್ಟ್ರಕ್ಚರ್ ಇದ್ದಿದ್ದ ಓಪನ್ ಸ್ಟ್ರಕ್ಚರ್ ಆಫ್ ಗ್ಲೂಕೋಸ್ ಇದ್ದಿದ್ದ ಏನಾಗಿ ಕನ್ವರ್ಟ್ ಮಾಡ್ಬೇಕಪ್ಪ ಅಂತಂದ್ರೆ ಹವಾರ್ತ್ ಸ್ಟ್ರಕ್ಚರ್ ಆಗಿ ಏನ್ ಮಾಡ್ಬೇಕು, ಅದನ್ನ ಕನ್ವರ್ಟ್ ಮಾಡ್ಬೇಕು. ಹವಾರ್ತ್ ಸ್ಟ್ರಕ್ಚರ್ ಅಂದ್ರೆ ಏನು, ರಿಂಗ್ ಒಳಗ 6 ಮೆಂಬರ್ ರಿಂಗ್, 6 ಕಾರ್ಬನ್ಸ್ ಇರ್ತಾವಲ್ಲ, 6 ಮೆಂಬರ್ ಅನ್ನೋದಕ್ಕಿಂತ 5 ಕಾರ್ಬನ್ಸ್ ಮತ್ತೆ 1 ಆಕ್ಸಿಜನ್ ಇರುವಂತ ರಿಂಗ್ ಸ್ಟ್ರಕ್ಚರ್ ಒಳಗ ಅದನ್ನ ಏನ್ ಮಾಡ್ಬೇಕು, ಅದನ್ನ ರಿಅರೇಂಜ್ ಮಾಡ್ಬೇಕು. ಸೊ ಹೆಂಗ್ ಮಾಡ್ತೀವಪ್ಪ ಅಂತಂದ್ರೆ the cyclic structure of glucose is more correctly represented by Howard structure as given below. ಓಕೆ, ಸೊ ಒಂದು ಸೈಕ್ಲಿಕ್ ಸ್ಟ್ರಕ್ಚರ್ ಆಫ್ ಗ್ಲೂಕೋಸ್ ಅನ್ನ ಏನ್ ಮಾಡ್ಬೋದು, ಈ ಹವಾರ್ ಸ್ಟ್ರಕ್ಚರ್ ಇಂದ ಏನ್ ಮಾಡ್ಬೋದು, ಅದನ್ನ ರೀಪ್ರೆಸೆಂಟ್ ಮಾಡ್ತೀವಿ ಅಂತ ಹೇಳ್ತೀವಿ. ಸೊ ಹಂಗಂತಂದ್ರೆ ಹೆಂಗ್ ಮಾಡ್ಬೇಕು ಅನ್ನೋದನ್ನ ಕ್ವಶನ್ ಬರ್ತದ. ಸೊ ಅಲ್ಫಾ ಇರ್ಲಿ ಮತ್ತೆ ಬೀಟಾ ಇರ್ಲಿ. ಸೊ ಫಸ್ಟ್ ಗೆ ನಾವ್ ಏನ್ ಮಾಡ್ತೀವಿ, ಒಂದು ಪೈರಾನ್ ರಿಂಗ್ ಅನ್ನ ತಗೊಂತೀವಿ. ಓಕೆ, ಸಿಂಪಲ್ ಒಂದು ಪೈರಾನ್ ರಿಂಗ್ ಅನ್ನ ಹಾಕೊಂತೀವಿ, ಒಂದು ಆಕ್ಸಿಜನ್ ಆಮೇಲೆ 6 ಕಾರ್ಬನ್ ಇರುವಂತ ಜಸ್ಟ್ ಒಂದು ಸಿಂಪಲ್ ರಿಂಗ್ ಅನ್ನ ಹಾಕೊಂತೀವಿ. ಸೊ ನಾವ್ ಏನ್ ಮಾಡ್ತೀವಿ, the groups which are present on the right hand side, ಈಗ ಸಪೋಸ್ ನಾನು ಏನ್ ಮಾಡ್ಬೋದು, ಅಲ್ಫಾ ಡಿ ಗ್ಲೂಕೋಸ್ ಅನ್ನ ಮಾಡ್ಬೇಕು. ಸೊ ಅಲ್ಫಾ ಡಿ ಗ್ಲೂಕೋಸ್ ಅನ್ನ ಮಾಡ್ಬೇಕಪ್ಪ ಅಂತಂದ್ರೆ ಯಾವ್ಯಾವ ಗ್ರೂಪ್ಸ್ ಏನು ರೈಟ್ ಹ್ಯಾಂಡ್ ಸೈಡ್ ಗೆ ಇದಾವಲ್ಲ, ದಿಸ್ ಇಸ್ ಯುವರ್ ರೈಟ್ ಹ್ಯಾಂಡ್ ಸೈಡ್. ಸೊ ಈ ರೈಟ್ ಹ್ಯಾಂಡ್ ಸೈಡ್ ಗೆ ಇರುವಂತ ಎಲ್ಲಾ ಗ್ರೂಪ್ಸ್ ಅನ್ನ ಏನ್ ಮಾಡ್ತೀವಿ ನಾವು, ಈ ಈ ಪ್ಲೇನ್ ಅನ್ನ ಕೆಳಗಡೆ ಬರಿತೀವಿ. ದಟ್ ಗ್ರೂಪ್ಸ್ ಆರ್ ರಿಟನ್ ಆನ್ ದ ಬಿಲೋ ದ ಪ್ಲೇನ್ ಆಫ್ ದ ದಟ್ ರಿಂಗ್, ಪೈರಾನೋಸ್ ಆರ್ ಪೈರಾನ್ ರಿಂಗ್. ಆ ಪೈರಾನ್ ರಿಂಗ್ ಅನ್ನ ಕೆಳಗಡೆ ಏನ್ ಮಾಡ್ತೀವಿ, ಆ ಗ್ರೂಪ್ಸ್ ಅನ್ನ ಬರ್ತೀವಿ. ಸೊ ಇಲ್ಲೇ ನೋಡ್ರಿ, ಓ ಎಚ್ ಐತಿ, ಈಗೆಲ್ಲ ರೈಟ್ ಹ್ಯಾಂಡ್ ಸೈಡ್ ಇದಾವ. ಸೊ ಎಲ್ಲ ಎಲ್ಲಿ ಬರಬೇಕು, ಕೆಳಗಡೆನೆ ಬರಬೇಕು. ಓಕೆ, ಸೊ ಓ ಎಚ್ ಬಂದದ, ಆಮೇಲೆ ನೆಕ್ಸ್ಟ್ ಮತ್ತೆ ಯಾವ್ದೈತಿ, ಓ ಎಚ್ ಐತಿ. ಸೊ ನೆಕ್ಸ್ಟ್ ಕೆಳಗಡೆ ಓ ಎಚ್ ಐತಿ, ಆಮೇಲೆ ಯಾವ್ದೈತಿ, ಎಚ್ ಐತಿ, ನೆಕ್ಸ್ಟ್ ಎಚ್ ಐತಿ, ಆಮೇಲೆ ನೆಕ್ಸ್ಟ್ ಅದು ಬರಬೇಕು, ಓ ಎಚ್ ಬರಬೇಕು. ಸೊ ಹಿಂಗ ನಾವೇನ್ ಬರೀತೀವಿ ಇದನ್ನ. ಸೊ ದ ಗ್ರೂಪ್ಸ್ ವಿಚ್ ಆರ್ ಪ್ರೆಸೆಂಟ್ ಆನ್ ದ ರೈಟ್ ಹ್ಯಾಂಡ್ ಸೈಡ್, ರೈಟ್ ಹ್ಯಾಂಡ್ ಸೈಡ್ ಬರೆಯೋ ಯಾರ್ಯಾರು ಇರ್ತಾರಲ್ಲ ಅವನ್ನ ಏನ್ ಮಾಡ್ತೀವಿ ನಾವು, ಮೇಲೆ ಬರಿತೀವಿ ಅಂತ ಹೇಳ್ತೀವಿ. ಸೊ ರೈಟ್ ಹ್ಯಾಂಡ್ ಸೈಡ್ ಯಾರ್ಯಾರು ಅದಾರ, ಎಚ್ ಐತಿ, ಆಮೇಲೆ ಮತ್ತೆ ಎಚ್ ಐತಿ, ಆಮೇಲೆ ಓ ಎಚ್ ಐತಿ, ಆಮೇಲೆ ಎಚ್ ಐತಿ, ಇಲ್ಲಿ ಕೂಡ ಆಮೇಲೆ ಯಾವ್ದೈತಿ, CH2OH, ಅದು ಕೂಡ 6 ಕಾರ್ಬನ್ ಐತಿ ಅಂತ ಹೇಳ್ತೀವಿ. ಹೌದಲ್ರಿ, ಯಾಕಂದ್ರೆ 6 ಕಾರ್ಬನ್ ಇಲ್ಲೇ ಐತಿ. ಸೊ 5 ಕಾರ್ಬನ್ಸ್ ಇಲ್ಲೇ ಆಗ್ಬಿಟ್ಟು, ಸೊ 6 ಕಾರ್ಬನ್ ಇಲ್ಲಿರ್ತದೆ, ಇಲ್ಲಿರ್ತದೆ. ಸೊ ಈ ತರ ನಾವ್ ಏನ್ ಮಾಡ್ತೀವಿ, ಆಲ್ಫಾ ಮತ್ತೆ ಬೀಟಾ. ಸೊ ಬೀಟಾದು ಕೂಡ ಸೇಮ್, ಬೀಟಾದು ಕೂಡ ಏನಿರ್ತೈತಿ, ಓನ್ಲಿ ಫಸ್ಟ್ ಕಾರ್ಬನ್ ದ ಓ ಎಚ್. ಇದನ್ನ ಹೆಂಗ್ ನೆನ್ಪಿಟ್ಕೋಬೇಕು, ಫಸ್ಟ್ ಕಾರ್ಬನ್ ಗೆ ಇರುವಂತ ಓ ಎಚ್ ಏನಿರ್ತದೆ ಲೆಫ್ಟ್ ಹ್ಯಾಂಡ್ ಸೈಡ್ ಗೆ ಇರ್ತದೆ ಫಿಶರ್ ಸ್ಟ್ರಕ್ಚರ್ ಒಳಗೆ. ಬಟ್ ಅದನ್ನ ನಾವು ಹವರ್ದ ಒಳಗೆ ಮಾಡ್ಕೋಬೇಕಪ್ಪ ಅಂತಂದ್ರ ರೈಟ್ ಹ್ಯಾಂಡ್ ಗೆ ಯಾರ್ಯಾರು ಇದಾರ ಅವನ್ನೆಲ್ಲ ಏನ್ ಮಾಡ್ಬೇಕು, ಬಿಲೋ ದ ಪ್ಲೇನ್ ಬರಿಬೇಕು. ಹೌದಲ್ರಿ, ಸೊ HOH ಹೌದಲ್ರಿ. ಸೊ HOH ಬಿಲೋ ಬಂದದ. ಸೊ ಈ ಕಡೆ OH ಹೌದಲ್ರಿ, OH ಮ್ಯಾಲನ ಬಂದವು. ಓಕೆ, ಸೊ ಹಿಂಗೆ ಈ ತರ ಹವರ್ ಸ್ಟ್ರಕ್ಚರ್ ಅನ್ನ ನಾವು ಡ್ರಾ ಮಾಡ್ತೀವಿ ಅಂತ ಹೇಳ್ತೀವಿ. ಸೊ ಇದನ್ನ ಕೇಳ್ಬೋದು, ಒಂದ್ ಸ್ವಲ್ಪ ಅದರ ಮೇಲೆ ಕಾನ್ಸಂಟ್ರೇಟ್ ಮಾಡ್ರಿ. ಸೊ ನೆಕ್ಸ್ಟ್ ಇಸ್ ಡಿ ಅಂಡ್ ಎಲ್ ಕಾನ್ಫಿಗರೇಷನ್ ಅಂತ ಹೇಳ್ತೀವಿ. ಸೊ DL ಕಾನ್ಫಿಗರೇಷನ್ ಅಂದ್ರೆ ಏನು, ಒಂದು ಗ್ಲೂಕೋಸ್ ಕಾನ್ಫಿಗರೇಷನ್ ನ ರಿಪ್ರೆಸೆಂಟ್ ಮಾಡುವಂಥದ್ದು. ಸೊ ಗ್ಲೂಕೋಸ್ ಇಸ್ correctly named as D plus glucose. D before the name of glucose represents the configuration, whereas the plus represents the dextrorotatory nature of the molecule. So the D ಎದಿದೆ ನಮಗೆ ಏನು ತೋರಿಸ್ತಪ್ಪ ಅಂತಂದ್ರೆ ಆ ಒಂದು ಗ್ಲೂಕೋಸ್ ದ D plus ಅಂದ್ರೆ ನಾವು ಗ್ಲೂಕೋಸ್ ನ ಬರಿಬೇಕು ಅಂತಂದ್ರೆ D plus glucose ಅಂತ ಬರಿತೀವಿ. So this D represents the configuration, this plus represents the dextrorotatory. ಅಂದ್ರೆ ನಮಗೆ ಗೊತ್ತೈತಿ, ಹೌದಲ್ರಿ, ಡೆಕ್ಸ್ಟ್ರೋರೋಟೇಟರಿ ಲಿಯೋ ರೋಟೇಟರಿ ಅಂತ ಗೊತ್ತೈತಿ. ಸೊ ಡೆಕ್ಸ್ಟ್ರೋರೋಟೇಟರಿ ಅಂದ್ರೆ ಏನ್ ಮಾಡ್ತೀವಿ, ಯಾವಾಗ ಒಂದು ಕಾಂಪೌಂಡ್ ಗೆ ನಾವು ಪ್ಲೇನ್ ಪೋಲರೈಸ್ ಲೈಟ್ ಅನ್ನು ನಾವು ಅದ್ರೊಳಗೆ ಪಾಸ್ ಮಾಡ್ತೀವಿ, that will rotate that plane polarized light into the clockwise direction or else the right hand side ಅಂತ ಕರಿತೀವಿ. ಸೊ ಅದಕ್ಕೆ ನಾವು ಡೆಕ್ಸ್ಟ್ರೋರೋಟೇಟರಿ ಅಂತ ಕರಿತೀವಿ. ಸೊ ಇದ್ರೊಳಗೆ ಇನ್ನೊಂದು ಬರ್ತೈತಿ ಲಿಯೋ ರೋಟೇಟರಿ ಅಂತ ಹೇಳಿ.
ಲಿಯೋ ರೊಟೇಟರಿ ಅಂದ್ರೆ ಏನ್ ಹೇಳ್ತೀವಿ, ಯಾವಾಗ ಒಂದು ಪ್ಲೇನ್ ಪೋಲರೈಸ್ ಲೈಟ್ ಅನ್ನು ಒಂದು ಮಾಲಿಕ್ಯೂಲ್ ನಾವು ಬಿಡ್ತೀವಿ, ಅವಾಗ ಆ ಮಾಲಿಕ್ಯೂಲ್ ಇದು ಏನ್ ಮಾಡ್ತದೆ, ತನ್ನ ಮೇಲೆ ಬರುವಂತ ಪ್ಲೇನ್ ಪೋಲರೈಸ್ ಲೈಟ್ ಅನ್ನ ಆಂಟಿ ಕ್ಲಾಕ್ ವೈಸ್ ರೊಟೇಟ್ ಮಾಡ್ತದೆ, ಆರ್ ಎಲ್ಸ್ ಲೆಫ್ಟ್ ಹ್ಯಾಂಡ್ ಸೈಡ್ ಗೆ ಏನ್ ಮಾಡ್ತದೆ, ರೊಟೇಟ್ ಮಾಡ್ತದೆ. ಸೊ ದಟ್ ಇಸ್ ಥಿಂಗ್. ಸೊ ಅಂತಂದ್ರೆ ನಮ್ದು ಗ್ಲೂಕೋಸ್ ಏನಿರ್ತದಪ್ಪ ಅಂತಂದ್ರೆ ಡೆಕ್ಸ್ಟ್ರೋ ರೊಟೇಟರಿ ಇರ್ತದೆ. ಅಂದ್ರೆ ಗ್ಲೂಕೋಸ್ಗೆ ನಾವು ಪ್ಲೇನ್ ಪೋಲರೈಸ್ ಲೈಟ್ ಅನ್ನು ಕೊಟ್ಟಪ್ಪ ಅಂತಂದ್ರೆ ಅದೇನ್ ಮಾಡ್ತದೆ, ರೈಟ್ ಹ್ಯಾಂಡ್ ಸೈಡ್ ಗೆ ಅದನ್ನ ಆ ಪ್ಲೇನ್ ಪೋಲರೈಸ್ ಲೈಟ್ ಅನ್ನ ರೊಟೇಟ್ ಮಾಡ್ತೈತಿ ಅಂತ ಹೇಳ್ತೀವಿ. ಸೊ ಇಟ್ ಮೇ ಬಿ ರಿಮೆಂಬರ್ ದಟ್ ಡಿ ಅಂಡ್ ಎಲ್ ಹ್ಯಾವ್ ನೋ ರಿಲೇಷನ್ ವಿತ್ ದ ಆಪ್ಟಿಕಲ್ ಆಕ್ಟಿವಿಟಿ ಆಫ್ ದ ಕಾಂಪೌಂಡ್. ಸೊ ನೀವು ಅನ್ಬೋದು ಡಿ ಅಂದ್ರೆ ಡೆಕ್ಸ್ಟ್ರೋ ರೋಟೇಟರಿ, ಎಲ್ ಅಂತಂದ್ರೆ ಲಿಯೋ ರೋಟೇಟರಿ, ಹಂಗಿಲ್ಲ. ಸೊ ಓನ್ಲಿ ನಾವು ಪ್ಲಸ್ ಮೈನಸ್ ದಿಂದ ಏನ್ ಮಾಡ್ತೀವಿ, ಡೆಕ್ಸ್ಟ್ರೋ ಮತ್ತೆ ಲಿಯೋ ರೋಟೇಟರಿ ನೇಚರ್ ಅನ್ನ ತೋರಿಸ್ತೀವಿ. ಇಲ್ಲಿ ಡಿ ಮತ್ತೆ ಎಲ್ ಏನ್ ಹೇಳ್ತಪ್ಪ ಅಂತಂದ್ರೆ ನಮಗ ಓನ್ಲಿ ದ ಕಾನ್ಫಿಗರೇಷನ್ ನ ಹೇಳ್ತಾವ. ಸೊ ಅವ್ರ ಏನ್ ಎಕ್ಸಾಂಪಲ್ ತಗೊಂತಾರಪ್ಪ ಅಂತಂದ್ರ ದ ಗ್ಲಿಸರಾ ಯಾವ್ದಿದು ಗ್ಲಿಸರಾಲ್ಡಿಹೈಡ್. ಸೊ ಗ್ಲಿಸರಾಲ್ಡಿಹೈಡ್ ಏನಾಗ್ತದೆ, ಕಂಟೈನ್ಸ್ ಒನ್ ಅಸಿಮೆಟ್ರಿಕಲ್ carbon. Asymmetrical carbon ಅಂದ್ರೆ ಗೊತ್ತೈತೆ ನಮ್ಗೆ. Asymmetric carbon means what? The carbon which is attached to 4 different groups. So ಈ ಗ್ಲಿಸರಾಲ್ಡಿಹೈಡ್ ಏನಿರ್ತಪ್ಪ ಅಂದ್ರೆ ಒಂದು ಅಸಿಮೆಟ್ರಿಕ್ ಕಾರ್ಬನ್ ಇರ್ತೈತೆ ಅದ್ರೊಳಗೆ. ಹೌದು ರೀತಿ. ಸೊ ದಿಸ್ ಸೆಂಟರ್ ಇಸ್ ಅನ್ ಅಸಿಮೆಟ್ರಿಕ್ ಕಾರ್ಬನ್. ಇಲ್ಲಿ OH ಐತಿ, aldehyde ಗ್ರೂಪ್ ಐತಿ, ಹೈಡ್ರೋಜನ್ ಐತಿ, ಆಮೇಲೆ CH2H ಐತಿ. 4 ಗ್ರೂಪ್ಸ್ ಏನಿದಾವ, ಸೆಪರೇಟ್ ಇದಾವ. ಸೊ ಅದಕ್ಕೆ ನಾವು ಏನ್ ಕರಿತೀವಿ, ಗ್ಲಿಸರಾಲ್ಡಿಹೈಡ್ ಅಂತ ಕರಿತೀವಿ. ಸೊ ದಿಸ್ ಇಸ್ ಹ್ಯಾವ್ ಟು ಎರಡು ಎನಾನ್ಶೋಮರ್ಸ್ ಇದಾವೆ. ಸೊ ಎನಾನ್ಶೋಮರ್ಸ್ ಅಂದ್ರೆ ಏನಂತೀವಿ ಅಂತ ಕರಿತೀವಿ, ವಿಚ್ ಆರ್ ಹ್ಯಾವಿಂಗ್ ಸೇಮ್ ಮಾಲಿಕ್ಯುಲರ್ ಫಾರ್ಮುಲಾ ಬಟ್ ಡಿಫರೆಂಟ್ ಇನ್ ದೇರ್ ಆಕ್ಟಿವಿಟಿ ಆಫ್ ಪ್ಲೇನ್ ಪೋಲರೈಸ್ ಲೈಟ್ ಅಂತ ಕರಿತೀವಿ. ಸೊ ಇಲ್ಲಿ ಏನೈತಿ ನೋಡ್ರಿ, ಪ್ಲಸ್ ಗ್ಲಿಸರಾಲ್ಡಿಹೈಡ್ ಒಂದ್ ಐತಿ, ಇನ್ನೊಂದು ಮೈನಸ್ ಗ್ಲಿಸರಾಲ್ಡಿಹೈಡ್ ಅಂತ ಐತಿ. ಸೊ ದಿಸ್ ಪ್ಲಸ್ ಗ್ಲಿಸರಾಲ್ಡಿಹೈಡ್ ಅಂದ್ರೆ ಏನ್ ಮಾಡ್ತದಪ್ಪ ಅಂತಂದ್ರೆ ಇದು ಪ್ಲೇನ್ ಪೋಲರೈಸ್ ಲೈಟ್ ಅನ್ನ ಕ್ಲಾಕ್ ವೈಸ್ ರೊಟೇಟ್ ಮಾಡ್ತೈತಿ. ಬಟ್ ಈ ನೆಗೆಟಿವ್ ಗ್ಲಿಸರಾಲ್ಡಿಹೈಡ್ ಏನ್ ಮಾಡ್ತದೆ, ಪ್ಲೇನ್ ಪೋಲರೈಸ್ ಲೈಟ್ ಅನ್ನ ಏನ್ ಮಾಡ್ತದೆ ರೀ, ಲೆಫ್ಟ್ ಹ್ಯಾಂಡ್ ಸೈಡ್ ಗೆ ಮಾಡ್ತದೆ. ಅಂದ್ರೆ ಇದು ಡೆಕ್ಸ್ಟ್ರೋ ರೋಟೇಟರಿ, ಇದು ಲಿಯೋ ರೋಟೇಟರಿ ಅಂತ ಹೇಳ್ತೀವಿ. ಸೊ ಆಲ್ ದೋಸ್ ಕಂಪೌಂಡ್ಸ್ ವಿಚ್ ಕ್ಯಾನ್ ಬಿ ಕೆಮಿಕಲಿ ಕೋರಿಲೇಟೆಡ್ ಟು ದ ಪ್ಲಸ್ ಐಸೋಮರ್ಸ್ ಆಫ್ ಗ್ಲಿಸರಾಲ್ಡಿಹೈಡ್. ಸೊ ಎಲ್ಲಾ ಕೆಮಿಕಲಿ ನಾವ್ ಏನ್ ಮಾಡಬಹುದು, ಪ್ಲಸ್ ಐಸೋಮರ್ ದಿಂದ ಗ್ಲಿಸರಾಲ್ಡಿಹೈಡ್ ನ ಏನ್ ಮಾಡಬಹುದು, ಅದನ್ನ ಕಂಪೇರ್ ಮಾಡಬಹುದು ಅಂತ ಹೇಳ್ತೀವಿ. And said to have the D conformation. So D conformation maximum ಇರ್ತದೆ ಅಂತ ಹೇಳಿ. Whereas those which can correlate with the negative isomers of glyceraldehyde are said to have a negative or else the L configuration ಅಂತ ಹೇಳ್ತೀವಿ. ಅಂದ್ರೆ ಯಾವ್ದು ಐಸೋಮರ್ ದ ನೆಗೆಟಿವ್ ಇರ್ತದೆ ಅದಕ್ಕೆ ನಾವು L ಕಾನ್ಫಿಗರೇಷನ್ ಅಂತ ಹೇಳ್ತೀವಿ. ಯಾವ್ದು ಪಾಸಿಟಿವ್ ಐಸೋಮರ್ ಅನ್ನ ತೋರಿಸ್ತದೆ, ಪಾಸಿಟಿವಿಟಿನ ಡೆಕ್ಸ್ಟ್ರೋ ರೋಟೇಟರಿ ಇರ್ತದೆ, ಅದನ್ನ ನಾವು ಡಿ ಅಂತ ಕರಿಬಹುದು. ಯಾವುದು ನೆಗೆಟಿವ್ ಐಸೋಮರ್ ತೋರಿಸ್ತದೆ ಗ್ಲಿಸರಾಲ್ಡಿಹೈಡ್ ಗೆ, ಅದಕ್ಕೆ ನಾವು ಎಲ್ ಕಾನ್ಫಿಗರೇಷನ್ ಅಂತ ಕರಿಬಹುದು. And as the glucose is correlated to the positive isomer, the glyceraldehyde, so the D notation is given. So glucose is ಏನಾಗ್ತದೆ, it is related to the positive. ಹೌದು, ಇಲ್ಲಿ ಪಾಸಿಟಿವ್ ಐತಿ, ಇಲ್ಲಿ ಪಾಸಿಟಿವ್ ಐತಿ. ಸೊ ಪಾಸಿಟಿವ್ ಅಂತ ಇರೋ ಯಾವ್ಯಾವ ಇರ್ತಾವಲ್ಲ ಅದಕ್ಕೆ ನಾವು ಏನ್ ಮಾಡ್ತೀವಿ, ಡಿ ನೋಟೇಷನ್ ಇಂದ ಅದನ್ನ ರಿಪ್ರೆಸೆಂಟ್ ಮಾಡ್ತೀವಿ ಅಂತ ಹೇಳ್ತೀವಿ. So this is the thing, and remaining thing we will discuss in our next class. So in the next class we will discuss about the fructose and remaining things. Okay, understood? ಗೊತ್ತಾಯ್ತ್ರಿ? Yes, sir. ಯಾರಿಗೆ ಏನಾರ ಡೌಟ್? Okay, so ಇದನ್ನ